ज्योतिः समं समस्तैरनन्तपर्याये दर्पणतलैव सकला प्रतिफलति पदार्थमालिका यत्र। श्लोक नंबर 90 ನಡೆದೈತಿ. ಅಹಿಂಸೆಗೆ ಸಂಬಂಧಿಸಿದ ಹಾಗೆ 12 ಸೂತ್ರ ಕಾಣಿಸ್ತಿದ್ರು. ಸತ್ಯದ್ರೆ ಅಮೃತಚಂದ್ರಾಚಾರ್ಯರಿಗೂ ವಿರಚಿತ ಪುರುಷಾರ್ಥ ಸಿದ್ಧಿಯೋಪಾಯದಲ್ಲಿ ಟೋಡರ್ಮಂಚಿ ಕೃತ ಟೀಕೆಯ ಸ್ವಾಧ್ಯಾಯ ನಡೆದ ಇದೆ. 91ನೇ ಶ್ಲೋಕ. ಈಗ ಅಸತ್ಯ ವಚನ ಹಾಗೂ ಅದರ 4 ಭೇದ ಹೇಳುತ್ತಾರೆ. ಯದಿದಂ ಪ್ರಮಾದಯೋಗಾತ್ ಅಸದಭಿಧಾನಂ ವಿಧೀಯತೆ ಕಿಮಪಿ ತದನೃತಮಪಿ ಜ್ಞೇಯಂ ತದಿರ್ವೇದಾಃ ಸಂತಿ ಚತ್ವಾರಃ. ಯತ್ ಯಾವ ಕಿಮಪಿ ಒಂದಿಷ್ಟು ಪ್ರಮಾದಯೋಗ ಪ್ರಮಾದ ಕಷಾಯದ ಉದಯದಿಂದ ಇದಂ ಈ ಅಸದಭಿಧಾನಂ ನಿಜ ಪರಗಳಿಗೆ ಹಾನಿಕಾರಕ ಅಥವಾ ಅನ್ಯಥಾ ರೂಪ ವಚನ ವಿಧೀಯತೆ ಹೇಳಲಾಗುತ್ತದೆ. ತತ್ ಅದನ್ನು ಅನೃತಂ ಅಪಿ ನಿಶ್ಚಯದಿಂದ ಅಸತ್ಯವೆಂದು ವಿಜ್ಞೇಯಂ ತಿಳಿಯಬೇಕಾಗುವುದು. ತದ್ಭೇದ ಅದರ ಭೇದಗಳು ಚತ್ವಾರಃ ಸಂತಿ 4 ಇವೆ. ಯಾವ ಒಂದಿಷ್ಟು ಪ್ರಮಾದ ಕಷಾಯದ ಯೋಗದಿಂದ ಈ ನಿಜಪರಗಳಿಗೆ ಹಾನಿಕಾರಕ ಅಥವಾ ಅನ್ಯಥಾ ರೂಪ ವಚನ ಹೇಳಲಾಗುತ್ತದೆ, ಅದನ್ನು ನಿಶ್ಚಯದಿಂದ ಅಸತ್ಯವೆಂದು ತಿಳಿಯಬೇಕಾಗುವುದು. ಅದರ ಭೇದಗಳು 4 ಇವೆ. ಇಲ್ಲಿಗೆ ಪ್ರಮಾದ ಕಷಾಯದ ಯೋಗದಿಂದ ಅಂತಾರೆ. ಪ್ರಮಾದ ಬೇರೆ, ಕಷಾಯ ಬೇರೆ, ಹೀಗೆ ಬಂಧದ ಭೇದ ಹೇಳಿದ್ರೂ ಕೂಡ ಪ್ರಮಾದ ಏನಿದೆ ಅದಕ್ಕೆ ಕಷಾಯ ಇದೆ ಅನ್ನುವ ಮಾತನ್ನ ಇಲ್ಲಿ ಚರಣಾನುಯೋಗಕ್ಕೆ ಸಂಬಂಧಿಸಿದ ಹಾಗೆ ಕಥನ ಮಾಡ್ತಾ ಇದ್ದಾರೆ. ಬಂಧದ ಕಾರಣ ಹೇಳುವಳದೊಳಗ 5 ಪ್ರಕಾರದ್ದು ಜೀವದ ಪರಿಣಾಮ ಹೇಳಿದ್ದಾರೆ. ಅದು ಸಿದ್ಧಾಂತ ಶಾಸ್ತ್ರದ ಮಾತಾಯಿತು, ಆಗಮದ ಮಾತಾಯಿತು, ವಸ್ತು ವ್ಯವಸ್ಥೆ ಆಯಿತು. ಏನು ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ ಮತ್ತು ಯೋಗ, ಇವು 5 ಏನದವು ಜೀವನಿಗೆ ಕರ್ಮಾಸ್ತ್ರ ಮತ್ತು ಬಂಧಕ ಕಾರಣ ಇದ್ದಾವೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಪ್ರಮಾದ ಇದೆಯಲ್ಲ ಅದಕ್ಕೆ ಕಷಾಯ ಇದೆ. ಪ್ರಮಾದ ಅರ್ಥಾತ್ ಸ್ವರೂಪದಲ್ಲಿ ಸಾವಧಾನ ಇಲ್ಲದೇ ಇರೋದು. ಸ್ವರೂಪದಲ್ಲಿ ಸಾವಧಾನ ಇಲ್ಲದೇ ಇರುವುದ ನಿಜಾತ್ಮನಿಗೆ ದುಃಖದ ಕಾರಣ ಇದೆ. ಕಷಿಸಲ್ಪಡ್ತಾನೆ ಆತ್ಮ. ಯಾವುದರಿಂದ? ಪ್ರಮಾದದಿಂದ ಅಂಥೇಳಿ ಮುನಿರಾಜರ ಒಂದು ಸಮಯ ಅಸಾವಧಾನ ರೂಪದ ಪ್ರವೃತ್ತಿ ಇರುವುದನ್ನೇ ಇಲ್ಲ. ಪ್ರತಿಯೊಂದು ಕಾರ್ಯದೊಳಗ ಅವರದ ಯತ್ನಾಚಾರ ಪೂರ್ವಕ ಪ್ರವೃತ್ತಿ ಇರ್ತಿದ್ದೀರಿ. ಪ್ರತಿಯೊಂದು ಕಾರ್ಯ
ಗಮನ ಮಾಡೋದಿರಲಿ, ಆಹಾರದ ಮಾತಿರಲಿ, ಮಾತನಾಡುವ ಮಾತಿರಲಿ, ವಸ್ತುವನ್ನು ಇಡುವ ತೆಗೆದುಕೊಳ್ಳುವ ಮಾತಿರಲಿ, ಶರೀರದ ಮೂತ್ರಾದಿಗಳನ್ನು ಕ್ಷೇಪಣ ಮಾಡುವ ಮಾತಿರಲಿ, ಪ್ರತಿಯೊಂದು ಕಾರ್ಯದೊಳಗೆ ಇವಂತೂ ಅನಿವಾರ್ಯ ಅದಾವ್ರೆ. ಗಮನ ಮಾಡಬೇಕಾಗ್ತಿದೆ, ಆಹಾರ ಮಾಡಬೇಕಾಗ್ತಿದೆ, ಆ ವಸ್ತು ಪಿಚ್ಚಿ ಕಮಂಡಲು ಇಡಬೇಕಾಗ್ತಿದೆ, ಎತ್ಕೊಳ್ಬೇಕಾಗ್ತಿದೆ, ಶರೀರದ ಮಲಮೂತ್ರಾದಿಗಳನ್ನು ವಿಕ್ಷೇಪ ಮಾಡಬೇಕಾಗ್ತಿದೆ. ಇವು ಅನಿವಾರ್ಯ ಕಾರ್ಯಗಳು. ಆದರೆ ಆ ಪ್ರತಿಯೊಂದು ಕಾರ್ಯದೊಳಗೆ ಅವ್ರದ್ದು ಪ್ರವೃತ್ತಿ ಯತ್ನಾಚಾರಪೂರ್ವಕ ಇರ್ತಿದೆ. ಅಜ್ಞಾನಿ ಮಿಥ್ಯಾದೃಷ್ಟಿ, ಮೋಹಿ ಸಂಸಾರಿ, ಶರೀರದ ಮೂಲಕ ಕಾರ್ಯ ಮಾಡುವಂಥ, ಶರೀರದ ಜೊತೆಗೆ ವಿಪರೀತ ಅಭಿಪ್ರಾಯವನ್ನಿಟ್ಕೊಂಡ ಕಾರ್ಯ ಮಾಡುವಂಥ ಜೀವರುಗಳಿಗೆ ಕೇವಲ ಆಗಮದ ಆಧಾರದಿಂದಲೇ ಇದನ್ನು ತಿಳಿಬೇಕಾಗಿದೆ ವಿನಃ ಇದರ ವಾಸ್ತವಿಕ ಸ್ವರೂಪ ಮುನಿರಾಜರಲ್ಲಿ ಯಾವ ಪ್ರಕಾರ ಯತ್ನಾಚಾರಪೂರ್ವಕ ಪ್ರತಿಯೊಂದು ಕ್ರಿಯೆ ಇರ್ತಿದೆ ಅದು ತಿಳಿದು ಬರೋದ ಸ್ವಲ್ಪ ಕಠಿಣ ಇದೆ. ಎಷ್ಟು ಗಡಬಡ ಮಾಡ್ತೀವ್ರಿ ನಾವು. ಪ್ರತಿಯೊಂದು ಕಾರ್ಯ ಗಮನದಲ್ಲಿ ಆಯಿತು, ವಸ್ತುವನ್ನು ಇಡುವಲ್ಲಿ ಕೊಳ್ಳುವಲ್ಲಿ ಆಯಿತು, ಪ್ರತಿಯೊಂದಂದ್ರೆ ಪ್ರತಿಯೊಂದು. ಹಾಗಾದ್ರೆ ಈ ಪ್ರಮಾದ ಏನಿದೆಯಲ್ಲ, ಆತ್ಮನ ಸಲುವಾಗಿ ಆತ್ಮ ನೊಂದು ಹೋಗುವಂಥ, ನುಚ್ಚು ನೂರಾಗಿ ಹೋಗುವಂಥ ಕಾರ್ಯ ಇದೆ. ಆತ್ಮನ ಸಲುವಾಗಿ ಅನ್ಯಾಯ ಅಂದ್ರೆ ಆತ್ಮನ ಸಲುವಾಗಿ ನಿರ್ದಯತಾಪೂರ್ಣ ಕಾರ್ಯ ಇದೆ. ಶರೀರ ಕ್ರಿಯಾ ಅಂದ್ರೆ ಪ್ರಮಾದದಿಂದ ಮಾಡುವಂತಹ ಪ್ರತಿಯೊಂದು ಕ್ರಿಯೆ ಯಾವುದ್ರ ಕಡೆನೂ ಲಕ್ಷ್ಯ ಇರುವುದಿಲ್ಲ. ಗಮನ ಬಸ್ ಕೆಲಸ ಮಾಡಿ ಮುಗಿಸೋದಿರ್ತಿದೆ. ನೋಡ್ರಿ, ಇಂಥ ಯಾವ ಪ್ರಕಾರದ ಪ್ರಯೋಜನವನ್ನು ಸಾಧಿಸಲಾಗುವುದಿಲ್ಲ ಈ ಭವದಲ್ಲಿ. ಆದ್ರೆ ಪಾಪದ ರಾಶಿ 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 ಆಗಿಬಿಡ್ತಿದೆ. 5 ನಿಮಿಷ 10 ನಿಮಿಷ ಲೇಟ್ ಆಗಬಹುದು ನಮ್ಮ ಬುದ್ಧಿಯ ಅನುಸಾರ. ಆದರೆ ಲೇಟ್ ಅಂತೂ ಆಗೋದಲ್ಲ. ಯಾವ ಕೆಲಸ ಯಾವ ಸಮಯದೊಳಗೆ ನಿಶ್ಚಿತವಾಗಿ ಆಗೋದಿದೆಯೋ ಪರದ್ರವ್ಯದ ಆ ಕೆಲಸ ನಿಶ್ಚಿತವಾಗಿ ಆ ಸಮಯದೊಳಗೆ ಆಗ್ತಿದ್ದಾರೆ. ಆದರೆ ಈ ಜೀವದ ಅಂತರಂಗದೊಳಗೆ ಆತುರತೆ ಇರ್ತಿದೆಯಲ್ಲ, ಆ ಆತುರತೆ ಏನಿದೆ ಈ ಜೀವವನ್ನು ಅತ್ಯಂತ ನಿರ್ದಯತಾಪೂರ್ಣವಾಗಿ ಹಿಂಸಿಸಿ ಬಿಡ್ತಿದೆ, ಕಶಿಸಿ ಬಿಡ್ತಿದೆ. ಅದರಿಂದ ಜೀವ ಸೋತು ಹೋಗ್ತಾನೆ. ಇವನಿಗೆ ದಣಿವು ಯಾಕೆ ಆಗ್ತಿದೆ ಅಂತಂದ್ರೆ ಅದರಿಂದನೇ ಆಗ್ತಿದೆ. ಮುನಿರಾಜರು 5 ಕೋರ್ಸ್ 5 ಹರದಾರಿ ಗಮನ ಮಾಡಿದ್ರೂ ಕೂಡ ಅವರಿಗೆ ಯಾಕೆ ಆಯಾಸ ಆಗುವುದಿಲ್ಲ? ಅವರಿಗೆ ಶರೀರದ ಮೂಲಕ ಕಾರ್ಯ ಮಾಡುವುದರೊಳಗೆ ಆತುರ ಅಥವಾ ಆಕುಲತೆ ಸಹಜ. ಈಗ ಯಾವ ಒಂದು ಕಾರ್ಯ, ಒಂದು ಹಾಲು ಕಾಯಬೇಕಾಗಿದೆ. ಆ ಹಾಲು ಕಾಯಬೇಕಾದ್ರೆ ನಾವು ಎಷ್ಟು ಆಕುಲತೆ ಮಾಡಿದ್ರೆ ಅದು ಬೇಕಾಯ್ತಿದೆ, ಅದು ಕಾಯುವುದಕ್ಕೆ ಕಾಯ್ತಿದೆ. ಅದಕ್ಕೆ ನಿರ್ದಿಷ್ಟ ಸಮಯ ಬೇಕಲ್ಲ. ಅದೇ ಪ್ರಕಾರ ರೊಟ್ಟಿ ಬೇಯಬೇಕಾದ್ರೆ, ಅನ್ನ ಬೇಯಬೇಕಾದ್ರೆ, ತರಕಾರಿ ಬೇಯಬೇಕಾದ್ರೆ ಅದಕ್ಕೆ ಸಮಯ ಬೇಕನ್ನಲ್ಲ. ಆದರೆ ಒಳಗಡೆ ಯಾವ ಆತುರತೆ ಇದೆಯೋ ಆ ಆತುರತೆಯಿಂದ ಈ ಜೀವ ನಿಜವಾಗಿ ಹೇಳಬೇಕಾಯಿತು ಅಂತಂದ್ರೆ ತನ್ನ ಹಲನ ಚಲನ ಶಕ್ತಿಯನ್ನೇ ಕಳ್ಕೊಂಡು ಒಂಥರ ಜಡವತ್ತಾಗಿ ಅನಂತ ಕಾಲದವರೆಗೆ ಬಿದ್ದು ಬಿಡುವ ಪ್ರಸಂಗ ಬರ್ತಿದೆ. ಪೃಥ್ವಿ ಕಾಯಿಕದ ಆದಮೇಲೆ ಏನಿದೆ? ವನಸ್ಪತಿ ಕಾಯಿಕ ಆದಮೇಲೆ ಏನಿದೆ? ಅಚೇತನವತ್ ಇದ್ದು ಬಿಡುವುದಿದೆಯಲ್ಲ, ಒಳಗಡೆ ದುಃಖ ಅನಂತ ಇದೆ ರೀ. ಆದರೆ ಹಲನ ಚಲನ, ಪೃಥ್ವಿಯಲ್ಲಿ ಹಲನ ಚಲನ ಮಾಡ್ತಿದೆ. ಇಡೀ ದಿವಸ ಗಡಿಬಿಡಿಯಿಂದ ಕೆಲಸ ಕಾರ್ಯ, ಶರೀರಕ್ಕೆ ಸಂಬಂಧಿಸಿದ, ಸಂಸಾರಕ್ಕೆ ಸಂಬಂಧಿಸಿದ, ಪರಿವಾರಕ್ಕೆ ಸಂಬಂಧಿಸಿದ, ಗೃಹಸ್ಥಾವಸ್ಥೆಗೆ ಸಂಬಂಧಿಸಿದ ಕಾರ್ಯಗಳನ್ನು ಗಡಿಬಿಡಿಯನ್ನು ಮಾಡಿದ
ಆಯಾಸಾಗಿ ಜಡವತ್ ಆಗ್ತಾನ ಅಥವಾ ಇಲ್ರಿ ಮನುಷ್ಯ? ಅದೇ ರೀತಿ ಭವದ ತುಂಬೆಲ್ಲ ಪರಪದಾರ್ಥದಲ್ಲಿ ಕಾರ್ಯ ಮಾಡುವ ಸಮಯಕ್ಕಿಂತ ಮೊದಲು ಮಾಡಿ ತೆಗೆಯುವ ಮಿಥ್ಯಾತ್ವ ಇದೆ. ಅಂದರೆ ಸಮಯಕ್ಕಿಂತ ಮೊದಲು ಕೆಲಸ ಮಾಡಿ ತೆಗೆಯುವ ಮಾತ ಮಿಥ್ಯಾತ್ವ ಇದೆ. ಸಮಯ ಬಾರದ ವಿನಃ ನಿನ್ನೆ ಇಟ್ಟು ಹೊರಗೆ ಬಂತು ಮತ್ತು ಡಬ್ಬಿಗೆ ಹೋಯಿತು. ಸಮಯ ಬಾರದ ವಿನಃ ಲಕ್ಷ ಪ್ರಯತ್ನ ಮಾಡಿದನ್ನು ಕೆಲಸ ಆಗುವುದಿಲ್ಲ. ಸಮಯ ಬಂದ ನಂತರ ಸಹಜವಾಗಿ ಆಗಿ ಹೋಗ್ತದೆ. ಯಾವ ಪೂರ್ವ ಸಿದ್ಧತೆ ಪೂರ್ವ ವಿಚಾರ ಇಲ್ಲದನ್ನು ಆಗಿ ಹೋಗ್ತದೆ. ವಿಶ್ವಾಸ ಇಲ್ಲ ಈ ಜೀವಕ್ಕೆ. ಮಾಡ್ತಾ ಯಾರಾಗುತ್ತ ನಾನೇ ಇವತ್ತು ಮಾಡಲಿಲ್ಲ, ನಾನಿವತ್ತು ಮಾಡೇ ತೀರ್ತೇನೆ, ಅರೆ ಅದು ಆಗೋ ಸಮಯ ಬಂದಿರ್ತಿದೆ ಅಂತ ಹೇಳಿ ನನ್ನಲ್ಲೇ ಅಂಥ ಹಠದ ವಿಚಾರ ಬರ್ತಿದೆ. ಆದ್ರೆ ಆ ವಿಚಾರದ ಫಲ ನಿನಗೆ ಅದು ಯೋಗ್ಯ ಸಮಯದೊಳಗೆ ಕಾರ್ಯ ಆಗಿದೆ. ಇಷ್ಟು ಈ ಜೀವನಿಗೆ ನಿರಂತರ ಸಾವಧಾನತೆ ಜ್ಞಾನದೊಳಗೆ ವಸ್ತು ಸ್ವರೂಪದ ಪರಿಚಯ ಪೂರ್ವಕ ಯಾವ ಕಾರ್ಯ ಆಗ್ತಿದೆಯಲ್ಲ ಅದರಿಂದ ಕಾರ್ಯ ಅಂತೂ ಆಗುತ್ತಿದೆ. ಮತ್ತು ಈ ಜೀವದ ಭವಿಷ್ಯ ಕೂಡ ಸುರಕ್ಷಿತ ಉಳಿದಿದೆ. ಎಲ್ಲ ನಮ್ಮ ಕೈಯೊಳಗನೆ ಇದೆ. ಇದೇ ಅಥವಾ ಈಗ ಸಂಜ್ಞೆ ಪಂಚೇಂದ್ರಿಯ ದಶೆ ಜಿನವಾಣಿಯಲ್ಲಿ ವಸ್ತು ಸ್ವರೂಪವನ್ನು ಓದುವ ತಿಳಿಯುವ ನಮಗೆ ಸಂಯೋಗ ದೊರೆತದ್ದು, ಅದರಲ್ಲಿ ರುಚಿ ಇರೋದು. ಈ ಸಮಯದೊಳಗೆ ನಾವು ಸಾಧಿಸದಿದ್ರೆ, ಈ ಸಮಯದೊಳಗೆ ನಾವು ಸಂಸಾರವನ್ನೇ ಮುಖ್ಯ ಮಾಡಿದರೆ, ಈ ಸಮಯದಲ್ಲಿ ನಾವು ನಮ್ಮ ಅಜ್ಞಾನವನ್ನೇ ಅಧಿಕ ಮಾಡಿದರೆ, ಅದರದೇ ಪ್ರಾಮುಖ್ಯತೆಯನ್ನಿಟ್ಟುಕೊಂಡ್ರೆ ನಮ್ಮ ಕಾರ್ಯ ಇದ್ದಕ್ಕಿದ್ದ ಹಾಗೆ ಯಾರಾದರೂ ಮಾಡಿಕೊಡ್ತಾರೆ, ಇದು ಮಾತಿಲ್ಲ. ಸಿದ್ಧಾಂತದಲ್ಲಿ ಕೂಡ ಪ್ರಮಾದದಿಂದ ಹಿಂಸೆ, ಕಷಾಯದಿಂದ ಬಂಧ ಅಂತ ಬರ್ತಿದೆ. ಹಾಗಾದರೆ ಇಲ್ಲಿ ಪ್ರಮಾದ ಕಷಾಯ ಅಂತ ಹೇಳಿದ. ಹಾಗಾದರೆ ಎರಡೂ ಇದೆ ಅಲ್ಲಿ. ಏನು ಎರಡೂ ಇದೆ? ಹಿಂಸೆ ಇದೆ, ಬಂಧ ಇದೆ. ಹಿಂಸೆ ಯಾರ್ದು? ಮಲ್ಕೊಂಡಿರುವಾಗ ವಿಚಾರ ಮಾಡೋದು, ನಾಳೆ ಬೆಳಗ್ಗೆ ಒಂದಿಷ್ಟು ಅರ್ಧ ಗಂಟೆ ಬೇಗ ಹೇಳೋದ, ಬೇಗ ಕೆಲಸ ಮಾಡೋದ, ಕೆಲಸ ನಾಳೆ ಮಾಡೋದ, ನನ್ನ ಕೈಯೊಳಗೆ ಇದೆ ಇಲ್ಲ ಆಗ್ತಿದೆ ಗೊತ್ತಿಲ್ಲ. ಆದರೆ ಆ ಸಮಯದೊಳಗೆ ನನ್ನ ಆತ್ಮನ ಹಿಂಸೆ ಆಯಿತು, ಕಷಾಯ ಆಯಿತು, ಬಂಧ ಆಯಿತು. ಇದರ ಕಡೆ ನಮ್ದೆಲ್ಲಿ ಗಮನ ಇದೆ? ಇದೆ ಅಂದರೆ ಕಾರ್ಯ ಜಡ ಚೇತನದಲ್ಲಿ ನಿರಂತರ ಆಗ್ತಾ ಇದೆ. ನಿನ್ನ ಬುದ್ಧಿಗೆ ಅದು ಯಾವಾಗ ನಿಲುಕಬೇಕೋ ಆವಾಗ ನಿಲುಕುತ್ತಿದೆ. ನಿನ್ನ ಬುದ್ಧಿಯ ಅನುಸಾರ ಕಾರ್ಯಂತೂ ಪ್ರತಿ ಸಮಯಕ್ಕಾಗ್ತಾ ಇದೆ. ನಿನ್ನಲ್ಲೇ ಮಾಡುವ ಭಾವ ಇದ್ರೂ ಕಾರ್ಯ ಆಗ್ತಿದೆ, ನಿನ್ನಲ್ಲೇ ಮಾಡುವ ಭಾವ ಇಲ್ಲದಿದ್ರೂ ಕಾರ್ಯ ಆಗ್ತಿದೆ. ಆದ್ರೆ ಕಾರ್ಯ ಆಗುವ ವೇಳೆದೊಳಗ ನಿನ್ನ ಮಾಡುವ ಭಾವವೇ ನಿಮಿತ್ತ ಇರ್ತಿದೆ. ಕಾರ್ಯ ಆಗದೇ ಇರೋ ಅದರದ ಉಪಾದಾನ ಇರುವ ವೇಳೆದೊಳಗ ನಿನ್ನಲ್ಲೇ ಮಾಡದೇ ಇರುವ ಭಾವ ನಿಮಿತ್ತ ಇರ್ತಿದೆ. ಕಾರ್ಯ ಯಾವುದು ಬುದ್ಧಿಗೋಚರ ಕಾರ್ಯ ಇದೆಯೋ, ನಮ್ಮ ಅಭಿಲಾಷೆಯ ಅನುಸಾರ ಕಾರ್ಯ ಇದೆಯೋ, ಆ ಕಾರ್ಯ ಯಾವ ಪರದ್ರವ್ಯದೊಳಗ ನಾನು ಎಂಥದೇ ಪ್ರಯತ್ನದಿಂದ ಮಾಡುವ ಸಾಧ್ಯತೆ ಇಲ್ಲ. ಇದರಲ್ಲಿ ನಮಗೇನು ಅನ್ನಿಸ್ತಿದೆ? ನಮ್ದೇನೂ ನಡೆಯುತ್ತಿಲ್ಲ, ಅಷ್ಟು ನಾನು ನಿರರ್ಥಕ ವಸ್ತು ಇದ್ದೇನೆ. ಅಲ್ಲಿ ಇದರಲ್ಲೇ ನಿನ್ನ ಜೀವನದ ಪರಮ ಸಾರ್ಥಕತೆ ಇದೆ. ಇದರಲ್ಲೇ ನಿನ್ನ ಜೀವನದ ಪರಮ ಸಾರ್ಥಕತೆ. ಜ್ಞಾನಿ ಜೀವರುಗಳ ಒಂದು ತತ್ವಜ್ಞಾನದ ಬಲದಿಂದ ಸಹಜ ಜ್ಞಾನ ಸ್ವಭಾವದ ಸ್ವೀಕಾರ ಮಾಡಿದರು. ಸಹಜ ಜ್ಞಾನ ಸ್ವಭಾವದ ಪೂರ್ವಕ ಸ್ವೀಕೃತಿಯ ಪೂರ್ವಕ
ಅವರಿಗೆ ಸಹಜ ನಿರಾಕುಲ ಶಾಂತಿಯ ಅನುಭೂತಿ ಪ್ರಾಪ್ತ ಇದೆ. ಅದರಲ್ಲಿ ಅವರು ಸಾಧಿ ಅನಂತ ಕಾಲದವರೆಗೆ ಸಹಜವಾಗಿಯೂ ಉಳಿದರು. ಯಾವ ಪ್ರಯತ್ನ ಇಲ್ಲ. ತಪಸ್ಸು ಮಾಡಬೇಕು, ಕರ್ಮ ನಿರ್ಜರೆ ಮಾಡಬೇಕು, ಭವಗಳ ಅಭಾವ ಮಾಡಬೇಕು, ಘಾತಿ ಕರ್ಮದ ನಾಶ ಮಾಡಬೇಕು, ಯೋಗ ನಿರೋಧ ಮಾಡಬೇಕು. ಮಾತಿಲ್ರಿ, ಮಾಡೋದು ಅದನ್ನೆಲ್ಲ ಮಾಡೋದು ಜೀವದ ಜ್ಞಾನ ಸ್ವಭಾವದೊಳಗೆ ಇಲ್ಲ. ಇಲ್ಲಿ ಪ್ರಮಾದ ಏನಿದೆ ಅದು ನಿನ್ನ ಸಲುವಾಗಿ ಮಹಾನ್ ನಿರ್ದಯಪೂರ್ಣ ವೃತ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಷಾಯ ಅರ್ಥಾತ್ ತನ್ನ ಸಲುವಾಗಿ ನಿರ್ದಯತೆಯಿಂದ ವರ್ತಿಸುವುದು. ಕಷಾಯ, ಕ್ರೋಧ ಕಷಾಯ ಇರಲಿ, ಮಾನ ಕಷಾಯ ಇರಲಿ, ಮಾಯಾ ಕಷಾಯ ಇರಲಿ, ಲೋಭ ಕಷಾಯ ಇರಲಿ, 9 ಪ್ರಕಾರದ ಕಷಾಯಗಳಿರಲಿ. ಕ್ರೋಧ ರೂಪದಿಂದ ವರ್ತಿಸುವುದು, ಮಾನ ರೂಪದಿಂದ ವರ್ತಿಸುವುದು, ಮಾಯಾಚಾರ. ಮಾಯಾಚಾರದಲ್ಲಿ ಅಭಿಮಾನ ಎಷ್ಟಿರ್ತಿದ್ದೀರಿ? ಮಾಯಾಚಾರದಲ್ಲಿ ಅಭಿಮಾನ ಇರುವುದರಿಂದ ಶುದ್ಧಾತ್ಮನ ಕುರಿತು ಕ್ರೋಧ ಎಷ್ಟಿದ್ದೀರಿ? ಶುದ್ಧಾತ್ಮನ ಕುರಿತು ಅನಂತ ಕ್ರೋಧ ಇರುವುದರಿಂದ ಅಸಾರ ಸಂಸಾರದ ಲೋಭ ಎಷ್ಟಿದೆ? ಸುಧಾತ ಮಾಯಾಚಾರದೊಳಗೆ ಅನ್ನಿಸ್ತಿದೆ ಇಲ್ರಿ ನಮಗೆ ಬುದ್ಧಿವಂತಿಕೆ ಅಂತ ಹೇಳಿ ಅನ್ನಿಸ್ತಿದೆ. ಆ ಮಾಯಾಚಾರದೊಳಗ ನಮ್ಮನ್ನು ನಾವು ಮಹಂತ ತಿಳ್ಕೊಂಡ ನಿಜಾತ್ಮನ ಕುರಿತು ಅನಂತ ಕ್ರೋಧ ಮಾಡಿ ಅಸಾರ ಸಂಸಾರದೊಳಗೆ ಅನಂತ ಲೋಭದಿಂದ ವರ್ತಿಸ್ತೇವೆ. ಏನಿದೆ? ಏನೂ ಸಾಧಿಸಲಿಲ್ಲ, ಏನೂ ಸಾಧಿಸಲಿಲ್ಲ. ಅದರಿಂದ ಏನು ಶರೀರದ ಆರೋಗ್ಯದ ವೃದ್ಧಿ ಆಗಲಿಲ್ಲ, ಧನದ ವೃದ್ಧಿ ಆಗಲಿಲ್ಲ, ಯಾವುದೇ ಒಂದು ಕೆಲಸ ಬಿಟ್ಟು ಹೋಗಲಿಲ್ಲ. ಮಾಯಾಚಾರದಿಂದ ಏನಾಯ್ತು? ಮಾಯಾಚಾರದಿಂದ ರಹಿತವಾದಂತಹ ಜೀವನ ಯಾರ್ದೂ ಇಲ್ಲರಿ. ಪ್ರತಿಯೊಬ್ಬರ ಮಾಯೆಯ ಮುಖವಾಡವನ್ನು ಇಟ್ಕೊಂಡನ ಜೀವಿಸ್ತಾ ಇದ್ದೇವೆ. ಆದರೆ ಆ ಮುಖವಾಡದ ಸಂರಕ್ಷಣೆಯೊಳಗ ನಿಜಾತ್ಮನ ಕುರಿತು ಅನಂತ ಕೇವಲಿಗಳ ನಿರೂಪಿಸಲ್ಪಟ್ಟಂಥ ವಸ್ತು ತತ್ವದ ಕುರಿತು ಅನಂತ ಕ್ರೋಧ ಇದೆ. ಆ ಅನಂತ ಕ್ರೋಧವೇ ಅಸಾರ ಸಂಸಾರದ ಅನಂತ ಲೋಭ ಇದೆ. ಆ ನೋವು ಕಷಾಯಗಳನ್ನೆಲ್ಲ ಚರ್ಚೆ ಮಾಡಿದ್ರ ಹೆಸರೇನೋ ನೋವು ಕಷಾಯ ಇದೆ. ಶರೀರಕ್ಕೆ ನೋ ಕರ್ಮ ಅಂದರೆ ಕರ್ಮ ಅಲ್ಲ. ಆದರೂ ಕೂಡ ಶರೀರ ಏನಿದೆ ಅದರ ಘಾತಿ ಕರ್ಮಗಳ ಬಂಧಕ ಕೂಡ ಪರಮ ಆಧಾರ ಇದೆ. ಅವು ನೌಕಷಾಯ ಅಂತೇವ್ರಿ, ಹಾಸ್ಯ, ಏನೂ ಪ್ರಯೋಜನ ಇರುವುದಿಲ್ಲ. ಹಾಸ್ಯ, ಏನೂ ಪ್ರಯೋಜನ ಇರುವುದಿಲ್ಲ. ರತಿ, ಅರತಿ, ಶೋಕ, ಭಯ, ಜುಗುಪ್ಸೆ, 3 ಪ್ರಕಾರದ ವೇದ. ಪ್ರಯೋಜನ ಏನೂ ಇರುವುದಿಲ್ಲ. ಆದರೆ ಈ ಮೂಲ ಯಾವ 4 ಕಷಾಯ ಅದಾವಲ್ಲ, ಆ 4 ಕಷಾಯಗಳನ್ನಷ್ಟೇ ಅಲ್ಲ, ಮಿಥ್ಯಾತ್ವವನ್ನು ಕೂಡ ಪರಿಪೋಷಿಸ್ತವ್ರಿ ಅವ. ಆ ಮಿಥ್ಯಾತ್ವದ ಪರಿಪೋಷಣೆಯಿಂದ ಈ ಜೀವನಿಗೆ ಅತ್ಯಂತ ಅಸಹಾಯತೆಯಿಂದ ಭೋಗಿಸಬೇಕಾದಂಥ ಅನಂತ ಸಂಸಾರ ಬಂದು ಬಿಡ್ತಿದೆ. ಓದಿದರನು ಕೇಳಿದರನು ನಮ್ಮ ವರ್ತನೆಯೊಳಗ, ನಮ್ಮ ಜ್ಞಾನದೊಳಗ, ನಮ್ಮ ಶ್ರದ್ಧೆಯೊಳಗ ಸ್ವಲ್ಪ ಕೂಡ ಬದಲಾವಣೆ ಆಗದಿದ್ದರೆ ನಾವು ಓದಿದ್ದ ಕೇಳಿದ್ದ ಯಾವುದಕ್ಕೂ ಉಪಯೋಗ? ಇನ್ನೊಬ್ಬರಿಗೆ ತೋರಿಸೋ ಸಲುವಾಗಿ ಯಾವುದು? ಈ ಕ್ಷಣಭಂಗುರವಾದಂಥ ಜೀವನದೊಳಗ ಎಷ್ಟೆಷ್ಟು ಓದುತ್ತೇವೆಯೋ ತಿಳಿತೇವೆಯೋ ಅದರೊಳಗಿನ ಒಂದು 10 ಭಾಗರೆ, 100 ಭಾಗರೆ
ನಮ್ಮ ಜೀವನದೊಳಗೆ ಇಳಿತು ಅಂತಂದ್ರೆ ನಾವು ಅಷ್ಟಪೇಕ್ಷಾದಿಂದ ನಮ್ಮ ಸಲುವಾಗಿ ನಾವು ಪ್ರಾಮಾಣಿಕ. ಏನು ಯಾರು ಮುಕ್ಷು ಅಂಥೇಳಿ ಹೇಳಿಸಿಕೊಳ್ಳುವಂಥವ್ರು ಸ್ವಾಧ್ಯಾಯಿ ಅಂಥೇಳಿ ಉಳಿದವ್ರು ಮಾತು ಬಿಟ್ಟು ಬಿಡ್ತೇವೆ. ಯಾರು ಮುಮುಕ್ಷು ಅಂಥೇಳಿ ಹೇಳಿಸಿಕೊಳ್ಳುವಂಥವ್ರು ಸ್ವಾಧ್ಯಾಯಿ ಅಂಥೇಳಿ ಹೇಳಿಸಿಕೊಳ್ಳುವಂಥವ್ರು ತಮ್ಮ ಜೀವನದೊಳಗೆ 1/10 ಅಥವಾ 1/100 ಅದನ್ನು ಅಳವಡಿಸಿಕೊಂಡಿದ್ದೇವೇನ ಅಥವಾ ಅಳವಡಿಸಿಕೊಂಡಿರುವುದು ಯಾರೆಲ್ಲಾದರೂ ಕಾಣಿಸ್ತಿದೆ ಅನ್ನೋದು. ತತ್ವವನ್ನು ತಿಳಿದ ನಂತರ ಕಷಾಯಗಳನ್ನು ಮಾತ್ರ ತನ್ನಗೆ ತಿಳಿಯುವ ಹಾಗೆ ತನ್ನ ಬುದ್ಧಿ ಗೋಚರ ಆಗುವ ಹಾಗೆ ಕಮ್ಮಿ ಆಗಬೇಕು ಅಥವಾ ಪ್ರಮಾದ ಕಮ್ಮಿ ಆಗಬೇಕು ಅಥವಾ ಬೇಡ್ರಿ. ಪ್ರಮಾದ ಅಂದ್ರೆ ಆಲಸ್ಯ ಅಲ್ಲ. ಪ್ರಮಾದ ಅಂದ್ರೆ ಸುಮ್ಮನೆ ಏನು ಕೆಲಸ ಮಾಡಿದ ಜಡದ ಹಾಗೆ ಕೂಡೋದಲ್ಲ. ಪ್ರಮಾದ ಅರ್ಥಾತ್ ತನ್ನ ಸ್ವರೂಪದ ಪರ ಪದಾರ್ಥಗಳನ್ನ ಜ್ಞಾನ ವರ್ತಿಸದೇ ಇರುವುದೇನಿದೆ ಇದು ಪ್ರಮಾದ. ಪ್ರಗಟ ರೂಪದಿಂದ ಯಥಾರ್ಥ ಜ್ಞಾನ ಆಗಮದಲ್ಲಿ ಹೇಳಿರುವಂಥ ಸ್ವಪರ ತತ್ವಗಳ ಜ್ಞಾನ ಜೀವಂತ ಇರದೇ ಇರೋದೇನಿದೆ ಇದು ಪ್ರಮಾದ ಇದೆ. ಅದು ಜೀವಂತವಾಗಿ ನಮ್ಮ ಪರಿಣಾಮದ ಮೇಲೆ ಪ್ರಭಾವ ಬೀರ್ತಿತ್ತು, ಕೆಲಸ ಮಾಡುತ್ತಿತ್ತು ಅಂತಂದ್ರೆ ಅದ ಪ್ರಮಾದರಹಿತ ವೃತ್ತಿ ಇದೆ. ಆ ಪ್ರಮಾದರಹಿತ ವೃತ್ತಿ ಎಷ್ಟಂಶದಿಂದ ಇದೆಯೋ ಅಷ್ಟಂಶದಿಂದ ನಮ್ಮ ಆತ್ಮನ ಸಲುವಾಗಿ ನಾವು ಕಷಾಯವನ್ನ ಮಂದಗೊಳಿಸಿದ ಹಾಗೆ ಆಯಿತು. ಕಷಾಯದಿಂದ ಕ್ರೋಧಾದಿ ಕಷಾಯದಿಂದ ಪರಪದಾರ್ಥಕ್ಕೆ ಯಾವ ಹಾನಿ ಆಗುವುದೇ ಇಲ್ಲ. ನಾನು ಸಿಟ್ಟು ಮಾಡಿದರೆ, ಕ್ರೋಧದಿಂದ ಅಪಶಬ್ದಗಳನ್ನು ಆಡಿದರೆ ಯಾರಿಗಾದರೂ ಹೀಗೆ ಮುಖಾಮುಖಿ ಅದರಿಂದ ಅವರಿಗೆ ಹಾನಿ ಆಗ್ತಿದೆ ಅಂದರೆ ಅವರು ತಮ್ಮ ಅಜ್ಞಾನದಿಂದ ನನಗೆ ಹೀಗಂತ ಇದ್ದಾನೆ ಅಂಥೇಳಿ ಅವನು ತಿಳ್ಕೊಂಡ ಅಂತಂದ್ರೆ ಅವನಿಗೆ ದುಃಖ ಆಗ್ತಿದೆ. ಆದರೆ ಅವನಿಗೆ ಆಗಲಿ ಬಿಡಲಿ ಮೂಲ ದುಃಖಂತೂ ಆ ಅಪಶಬ್ದ ಕ್ರೋಧವಶನಾಗಿ ಅಪಶಬ್ದ ಆಡುವಂಥ ಜೀವನಿಗೆ ನಿಶ್ಚಿತವಾಗಿ ಆಗ್ತಿದೆ. ಏನಾಗ್ತಿದೆ? ವರ್ತಮಾನದಲ್ಲಿ ದುಃಖ ಆಗ್ತಿದೆ. ಆತ್ಮನನ್ನ ನಿರ್ದಯತೆ ಪೂರ್ವಕ ಸಾಯಿಸಿದ ಹಾಗೆ ಆಗ್ತಿದೆ ನಿಜಾತ್ಮನನ್ನ. ಮತ್ತು ಅದರ ಸಲುವಾಗಿ ಯಾವುದ ಪಾಪ ಕರ್ಮ ಅಥವಾ ಕಠೋರ ಕರ್ಮದ ಬಂಧ ಆಗ್ತಿದೆಯೋ ಅದು ಭವಿಷ್ಯದೊಳಗ ಸಂಯೋಗದ ಮೂಲಕ ನಮಗೆ ದುಃಖ ಕೊಡ್ತಿದೆ. ದುಃಖರೂಪ ಸಂಯೋಗಕ್ಕೆ ಕಾರಣ ಯಾರ? ದುಃಖರೂಪ ಸಂಯೋಗಗಳಿಗೆ ಕಾರಣ ಯಾರು? ಅನಾಹುತ ಆಗ್ತಿದೆ, ಆಕ್ಸಿಡೆಂಟ್ ಆಗ್ತಿದೆ, ಏನೇನಾಗ್ತಿದೆ ಅದಕ್ಕೆಲ್ಲ ಕಾರಣ ಯಾರು? ನರಕದಲ್ಲಿ ಜೀವ ಹೋಗ್ತಾನೆ. ಆ ನರಕದಲ್ಲಿ ನಾನಾ ಪ್ರಕಾರದ ದುಃಖ. ಅತ್ಯಂತ ಕಡಿಮೆ ಅಂತಂದ್ರೆ 10,000 ವರ್ಷಗಳವರೆಗೆ ಯಾರೂ ಸಹಾಯಕರಿಲ್ಲ. ಒಂದು ಸಮಯದ್ದು ಕೂಡ ಸಾಥ ಇಲ್ಲ. ಒಂದು ಸಮಯ ಕೂಡ ಸಂಯೋಗ ಸಾಪೇಕ್ಷ ಅನುಕೂಲತೆ ಇಲ್ಲದೆ. ಇದು ಯಾವುದರಿಂದ? ಪ್ರಮಾದದಿಂದ ನಿಜಾತ್ಮನ ಕುರಿತು ಯಾವ ಕಷಾಯ ಬುದ್ಧಿ ಪೂರ್ವಕ ವರ್ತಿಸಿದೆವೆಯೋ, ಕಷಾಯ ರೂಪದಿಂದ ವರ್ತಿಸಿದೆವೆಯೋ ಅದರ ಫಲಸ್ವರೂಪವಾಗಿ ಅಲ್ಲಿ ಸಂಯೋಗದ ಮೂಲಕ ನಮಗೆ ದುಃಖ ಸಿಗ್ತಿದೆ. ನಿಜವಾಗಿ ಯಾವ ಸಂಯೋಗ ಸುಖ ಅಥವಾ ದುಃಖವನ್ನು ಕೊಡುವುದಿಲ್ಲ ವಾಸ್ತವದಲ್ಲಿ, ವಸ್ತುತಃ. ಆದರೆ ನಮಗೆ ಸಂಯೋಗದಿಂದನೇ ದುಃಖ ಆಗ್ತಾ ಇದೆಯೋ ಅಥವಾ ಇಲ್ಲದೆ. ಅದಕ್ಕೆ ಕಾರಣ ಯಾರು? ನಾವು ನಮ್ಮ ಸ್ವಭಾವದ ಕುರಿತು ಅಸಾವಧಾನವಾಗಿ ವರ್ತಿಸಿದ್ದೇವೆ. ಅಸಾವಧಾನ ಏನು ಒಂದೇ ಒಂದು ಶಬ್ದ ಇದೆ ನೋಡಿ. ಯಾವ ಒಂದಿಷ್ಟು ಹೇಳಿದ್ದಾರೆ. ಬರೀ ಅದನ್ನ ಮಾಡ್ತಾ ಕೂಡುವ ಮಾತು ಹೇಳಿಲ್ಲ, ಒಂದಿಷ್ಟು. ನಮ್ದು ಜೀವನಂತೂ ಅದೇ ಇದೆ. ಇಲ್ಲಿ 5ನೇ ಗುಣಸ್ಥಾನ ಅರ್ಥಾತ್ ತಮಗೆ ಹೇಳಬೇಕಾದ್ರೆ ಈ ಯಾವ ಚಾರಿತ್ರದ ಕಥನ ನಡೆದಿದೆಯೋ ಇದು ಸಮ್ಯಕ್ ಚಾರಿತ್ರದ ಕಥನ ಇದೆ. ಈ ಸಮ್ಯಕ್ ಚಾರಿತ್ರ ಪಂಚಮ ಗುಣಸ್ಥಾನ ವರ್ತಿದ್ದು ಇದೆ ಅನ್ನೋದು ವ್ಯವಹಾರವೇ. ಆದ್ರೆ ಸಪ್ತಮ ಗುಣಸ್ಥಾನದ ಶಿಕ್ಷಣ ಇದೆ ಅನ್ನೋದು ನಿಶ್ಚಯ. 7ನೇ ಗುಣಸ್ಥಾನ ಯೋಗ್ಯ ಶಿಕ್ಷಣ ಇದೆ ಈಗ. ಪಂಚಮ ಗುಣಸ್ಥಾನಾವರ್ತಿ ಯಾವುದನ್ನ ಮಾಡ್ತಾನೋ ಕಲಿತುಕೊಳ್ಳುತ್ತಾನಲ್ಲ ಅದೆಲ್ಲ ಸಪ್ತಮ ಗುಣಸ್ಥಾನದ ಶಿಕ್ಷಣ ಇದೆ.
ಅದಕ್ಕೆ ಒಂದಿಷ್ಟು ಅಂತ ಹೇಳಿದ್ರು. ಪಂಚಮಗುಣ ಸ್ಥಾನಾವರ್ತಿಯಲ್ಲಿ ಒಂದಿಷ್ಟು ಆಗ್ತಿದೆ. ಯಾವ ಒಂದಿಷ್ಟು ಪ್ರಮಾದ ಕಷಾಯದ ಯೋಗದಿಂದ ಈ ನಿಜ ಪರಗಳಿಗೆ ಹಾನಿಕಾರಕ ಅಥವಾ ಅನ್ಯಥಾ ರೂಪ ವಚನ ಹೇಳಲಾಗುತ್ತದೆ. ಹಾನಿಕಾರಕ ಅನ್ಯಥಾ ರೂಪ ವಚನ, ಅನ್ಯಥಾ ರೂಪ ವಚನ ಯಾವ ಒಂದಿಷ್ಟು ಪ್ರಮಾದ ಕಷಾಯದಿಂದ ಅನ್ಯಥಾ ರೂಪ ವಚನ ಹೇಗೆ ಇಲ್ಲವೋ ಹಾಗೆ ಬೇಗ ಬೇಗ ಮಾಡಿ ಅಂಥೇಳಿ ಹೇಳೋದೇನಿದೆ, ಅದು ಹೇಗೆ ಇಲ್ಲವೋ ಹಾಗೆ ಹೇಳಿದಾಗೆ ವ್ಯವಹಾರದೊಳಗೆ ವಚನಾದಿಗಳ ಹಾಗೇ ನಡೆಯೋ ಇಲ್ಲ ಅಂತಲ್ಲ. ಆದರೆ ಆ ವಚನಗಳ ಹಾಗೆ ನಡೆಯೋ ವೇಳೆದೊಳಗೆ ಕೂಡ, ವಚನದ ವಿನಿಮಯ ಹಾಗೆ ಇರುವ ವೇಳೆದೊಳಗೆ ಕೂಡ ಅಂತರಂಗದಲ್ಲಿ ಆ ಸಾಧಕ ಜೀವನಿಗೆ ಯಾವ ಕಾರ್ಯ ಯಾವ ಸಮಯದೊಳಗ ಯಾವ ರೂಪದಿಂದ ಆಗುವುದು ನಿಶ್ಚಿತ ಇದೆಯೋ, ಎಂದಿಂದ ನಿಶ್ಚಿತ ಇದೆ, ಅನಾದಿಯಿಂದ. ವಸ್ತು ಎಂದಿನಿಂದ ಇದೆ ಇಲ್ಲ, ಅಂದಿನಿಂದ ಯಾವ ಸಮಯದೊಳಗೆ ಯಾವ ರೂಪದ ಕಾರ್ಯ ಆಗೋದು, ಅದರಲ್ಲಿ ಯಾವ ರೂಪದಿಂದ ಆ ವಸ್ತು ಪರಿಣಮಿಸೋದ ಅನ್ನೋದು ನಿಶ್ಚಿತ ಇದೆ. ಇದನ್ನ ಅಂತರಂಗದೊಳಗೆ ಆ ಸಾಧಕ ಜೀವ ತಿಳಿದಿರ್ತಾನೆ ಅಂಥೇಳಿ ಆ ಆಡುವಂಥ ವಚನದಿಂದ ಅವನಿಗೆ ಏನು ಬಂಧ ಆಗುವುದಿಲ್ಲ. ಕೇವಲ ವಚನದಿಂದ ಬಂಧ ಆಗುವುದಿಲ್ಲ. ಅಂತರಂಗದೊಳಗೆ ಅವನ ಶ್ರದ್ಧೆ ಇದೆ, ಜ್ಞಾನ ಇದೆ, ದೃಢವಾದ ಜ್ಞಾನ ಇದೆ. ಔಷಧ ತಗೋ, ಊಟ ಮಾಡು ಅಂಥೇಳಿ ಹೇಳುವಂಥ ಕೂಡ ಹಿರಿಯರಿಗೆ ಹೇಳ್ತಾ ಇರ್ತಾನೆ, ಈ ಔಷಧಿ ಸೇವನೆ ಮಾಡ್ರಿ, ನೀವು ಸಮಯಕ್ಕೆ ಹೀಗೆ ಮಾಡ್ರಿ ಅಂಥೇಳಿ ಹೇಳ್ತಾ ಇರ್ತಾನೆ. ಆದ್ರೂ ಕೂಡ ಅಂತರಂಗದೊಳಗೆ ಅವನಿಗೆ ನಿಶ್ಚಿತ ಇರ್ತಿದೆ, ಏನ ಯಾವ ವಿಕಲ್ಪ ಇರೋದಿಲ್ಲ. ವಿಜಯನ ವಿಕಲ್ಪ ಇದ್ರೆ ಅದು ಕೃತ್ರಿಮ ಆಯಿತು, ಆ ವಿಕಲ್ಪವೇ ಬಂಧದ ಕಾರಣ ಆಯ್ತು. ಆದ್ರೆ ಅವನ ಜ್ಞಾನದೊಳಗೆ ಸಹಜ ಸ್ವೀಕೃತಿ ಇದೆ. ಆ ಜ್ಞಾನದ ಸ್ವೀಕೃತಿ ಇದೆಯಲ್ಲ, ಅದನ್ನು ನಾವು ವಿಕಲ್ಪದ ಮೂಲಕ ಅಳತೆ ಮಾಡಕ್ಕೆ ಹೋಗ್ತೇವೋ ಅಂಥೇಳಿ ನಮಗೆ ಜ್ಞಾನದ ಸ್ವರೂಪ ತಿಳಿದು ಬರ್ತೈತೆ. ಸಹಜ ಅವನಿಗೆ ಸಹಜ ಜ್ಞಾನದೊಳಗೆ ಅವನಿಗೆ ಸ್ವೀಕೃತಿ ಇದೆ. ಆ ಎದುರಿಗಿನ ತಂದೆಯ ಜೀವ ಅಥವಾ ತಾಯಿಯ ಜೀವ, ಆ ಜೀವದ ಸಂಯೋಗದಲ್ಲಿ ಇರುವಂತಹ ಶರೀರ, ಅವು ಎರಡರಲ್ಲಿ ಯಾವ ಪ್ರಕಾರದ ಪರಿಣಾಮನ ವಸ್ತು ವ್ಯವಸ್ಥೆಗೆ ಅನುಸಾರವಾಗಿ ಆಗುವುದಿದೆಯೋ ಅದು ನಿಶ್ಚಿತವಾಗಿ ಆಗುವುದಿದೆ ಅನ್ನೋದು ಸಹಜ ಜ್ಞಾನಕ್ಕೆ ಸ್ವೀಕೃತಿ ಇದೆ ಅಂಥೇಳಿ ಧರ್ಮದೊಳಗ ಎಷ್ಟು ಸೂಕ್ಷ್ಮತೆ ಇದೆ ನೋಡ್ರಿ, ಅಷ್ಟು ಗಾಂಭೀರ್ಯತೆ ಇದೆ, ಎಷ್ಟು ಮೇಲೆ ಮೇಲೆ ಚಂಚಲತೆ ಇದೆ, ಅಷ್ಟ ಅದಕ್ಕೆ ಜ್ಞಾನದೊಳಗ ವಸ್ತು ಸ್ವರೂಪದ ಸ್ವೀಕಾರ ಇರುವುದಿಲ್ಲ. ಜ್ಞಾನಿ ಪುರುಷ ಎರಡು ಕಷಾಯ ಚೌಕಡೆ ಹೋಗಿರುವಂಥ ಗುರುಗಳ ವೈಯಾವೃತ್ತ ಮಾಡ್ತಾನೆ, ಹಿರಿಯರ ಸೇವೆ ಮಾಡ್ತಾನೆ. ಮನೆಯಲ್ಲಿ ಮಾಡುವುದಿಲ್ಲ ಅಂತಲ್ಲ, ಅವನಷ್ಟು ಅಜ್ಞಾನಿ ಜೀವ ಮಾಡೋದನ್ನೇ ಇಲ್ರಿ. ಅವನು ಯಾವ ಪ್ರಕಾರ ಸೇವೆ ಮಾಡ್ತಾನಲ್ಲ, ಗುರುಗಳದ್ದು ವೈಯಾವೃತ್ತ ಮಾಡ್ತಾನಲ್ಲ, ಆ ಪ್ರಕಾರದ ತಂದೆಯ ಸೇವೆ ಅಥವಾ ಗುರುವಿನ ವೈಯಾವೃತ್ತ ಆ ಧರ್ಮಾತ್ಮ ಜೀವ ಯಾವ ಪ್ರಕಾರ ಮಾಡ್ತಾನೋ ಅಥವಾ ಯಾವ ಪರಿಯಾಗಿ ಮಾಡ್ತಾನೋ ಅಷ್ಟು ಅಜ್ಞಾನಿ ಅಂತೂ ಮಾಡೋದು ಯಾವ ಕಾಲದೊಳಗೂ ಸಾಧ್ಯ ಇಲ್ಲ. ಅದರ ಮೇಲಿನಿಂದ ಎಷ್ಟು ಸೇವೆ ಮಾಡ್ತಾ ಇದ್ದಾನೆ ಈ ಮಹಾಪುರುಷ ಅನ್ನಿಸಿದ್ರೂ ಅಂತರಂಗದೊಳಗ ನಾನು ಈ ಜೀವಕ್ಕೆ ಅನುಕೂಲ ಮಾಡ್ತಾ ಇದ್ದೇನೆ ಅಥವಾ ನಾನು ಈ ಜೀವಕ್ಕೆ ಅನುಕೂಲ ಮಾಡುವ ಸಾಧ್ಯತೆ ಇದೆ, ನಾನು ಈ ಜೀವದ ಮೇಲೆ ದಯೆ ಮಾಡ್ತಾ ಇದ್ದೇನೆ, ನಾನು ಈ ಜೀವದ ಮೇಲೆ ದಯೆ ಮಾಡುವ ಸಾಧ್ಯತೆ ಇದೆ ಅನ್ನುವ ಜ್ಞಾನ ಮತ್ತು ಶ್ರದ್ಧೆ ಅವನಲ್ಲಿ ವರ್ತಿಸುವುದೇ ಇದೆ. ಅವನ ಸಹಜ ಜ್ಞಾನದೊಳಗೆ ಸ್ವೀಕಾರ ಇದೆ. ಈ ಶರೀರದೊಳಗೆ ಸಮಾವೇಶ ಇರುವಂಥ ಪ್ರತಿಯೊಂದು ಪರಮಾಣು ವಸ್ತು ಸಾಪೇಕ್ಷ ಯಾವ ಸಮಯದಲ್ಲಿ ಯಾವ ಪ್ರಕಾರ ಪರಿಣಾಮ ಮಾಡಬೇಕೋ ಅದು ನಿಶ್ಚಿತವಾಗಿ, ಮತ್ತು ಆ ಪರಮಾಣುಗಳ ಸಮೂಹದ ಜೊತೆಗಿರುವಂಥ
ಈ ಸಮಯದಲ್ಲಿ ನನ್ನ ತಂದೆ ಅಥವಾ ನನ್ನ ಗುರುವಿನ ರೂಪದಿಂದ ಗುರುತಿಸಲ್ಪಡುವಂತಹ ಯಾವ ಚೇತನಾತ್ಮ ಇದ್ದಾನೋ ಅವನದು ಕೂಡ ಆ ಜೀವ ದ್ರವ್ಯ ಸಾಪೇಕ್ಷೆ ಯಾವ ಸಮಯದೊಳಗೆ ಯಾವ ಪ್ರಕಾರದ ಪರಿಣಮನ ಆಗಬೇಕೋ ಅದು ನಿಶ್ಚಿತ ಇದೆ. ಇಷ್ಟೆಲ್ಲ ವಿಕಲ್ಪ ಅವನಿಗಿರುವುದಿಲ್ಲ. ಆದರೆ ಈ ಎಲ್ಲ ವಿಕಲ್ಪಗಳ ಮೂಲಕ ಯಾವುದರ ಕಡೆಗೆ ಸಂಕೇತ ಮಾಡಲಾಗಿದೆಯೋ ಆ ಜ್ಞಾನ ಅವನಲ್ಲಿ ವರ್ತಿಸ್ತಾ ಇದೆ. ಜ್ಞಾನ ಅಂದ್ರೆ ಮನವಚನ ಕಾಯದ ಮೂಲಕ ಮಾಡುವ ಕಾರ್ಯದ ಆಧಾರ ಅಲ್ಲ. ಜ್ಞಾನ ಅಂದ್ರ ವಿಕಲ್ಪದ ಮೂಲಕ ಅಳತೆ ಮಾಡಲಿಕ್ಕೆ ಬರುವಂಥ ವಸ್ತು ಅಲ್ಲ. ಜ್ಞಾನದಿಂದ ಗ್ರಹಿಸಲ್ಪಡುವಂಥ ಒಂದು ಅಸಾಧಾರಣ ವಸ್ತು ಇದೆ. ಅದರವರೆಗೆ ತಲುಪುವಂತಹ ಪ್ರಯತ್ನ ನಾವು ಈಗ ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟು ಮಾಡ್ತೇವೋ ಅದು ನಾವು ಯಾವ ಒಂದಿಷ್ಟು ಪ್ರಮಾದ ಕಷಾಯದ ಯೋಗದಿಂದ ಈ ನಿಜಪರಗಳಿಗೆ ಹಾನಿಕಾರಕ ಅಥವಾ ಅನ್ಯಥಾ ರೂಪ ವಚನ ಹೇಳಲಾಗುತ್ತದೆ. ಅದನ್ನು ನಿಶ್ಚಯದಿಂದ ಅಸತ್ಯವೆಂದು ತಿಳಿಯಬೇಕಾಗುವುದು. ನಿಶ್ಚಯದಿಂದ ಯಾವ ಪ್ರಕಾರದಿಂದ ಅದಕ್ಕೆ ಸತ್ಯತೆ ಬರೋ ಸಾಧ್ಯ. ಸೇವಾ ಮಾಡ್ತಾ ಇರೋದು, ಸೇವಾ ಭಾವ ಇರೋದು ಅಸತ್ಯ ಇದೆ, ಅಸತ್ಯ ಇದೆ. ನಿಶ್ಚಯದಿಂದ ಅಸತ್ಯ ಇದೆ. ಅದರಿಂದ ಏನೂ ಆಗುವುದಿಲ್ಲ. ಆದರನ್ನು ಕೂಡ ಪ್ರಮಾದದ ಯೋಗದಿಂದ ಪ್ರಮಾದದ ತ್ಯಾಗ ಆಯಿತು ಅಂತಂದ್ರೆ ನಿರ್ಗ್ರಂಥ ಅವಸ್ಥೆ ಬರ್ತಿದೆ. ಮೂರನೇ ನಂಬರ್ ಇದೆ. ಅದು ಮಿಥ್ಯಾತ್ವ ಹೋಗ್ತಿದೆ, ಅವಾಗ 4ನೇ ಗುಣಸ್ಥಾನ ಬರ್ತಿದೆ. ಅವಿರತಿ ಹೋಗ್ತಿದೆ, ಅವಾಗ 5ನೇ ಗುಣಸ್ಥಾನ ಬರ್ತಿದೆ. ಪ್ರಮಾದ ಕಷಾಯ ಹೋಗ್ತಿದೆ, ಪ್ರಮಾದ ಮಿಥ್ಯಾತ್ವ ಅವಿರತಿ ಪ್ರಮಾದ ಹೋಗ್ತಿದೆ, ಅವಾಗ 2ನೇ ಗುಣಸ್ಥಾನ ಬರ್ತಿದೆ. ಕಷಾಯ ಹೋಗ್ತಿದೆ, ಅವಾಗ ಶ್ರೇಣ್ಯಾರೋಹಣ ಬರ್ತದೆ, ಕ್ಷಪಕ ಶ್ರೇಣ್ಯಾರೋಹಣ. ಆಮೇಲೆ ಮುಗಿತು 13ನೇ ಗುಣಸ್ಥಾನದೊಳಗ ಯೋಗ ಇರ್ತಿದೆ. 13ನೇ ಗುಣಸ್ಥಾನದ ಉಲ್ಲಂಘನೆಯ ಸಮಯ ಯಾವಾಗ ಬರ್ತಿದೆಯೋ ಆವಾಗ ಯೋಗ ನಿರೋಧ. ಪ್ರಮಾದ ಹೋಯ್ತು ಅಂತಂದ್ರೆ ಗೃಹಸ್ಥಾವಸ್ಥೆ ಇರುವುದಿಲ್ಲ. ಪ್ರಮಾದದ ಅಭಾವ ಆಗೋದ ಅರ್ಥಾತ್ ಅಂತರ್ಬಾಹ್ಯ ನಿರ್ಗ್ರಂಥ ಅವಸ್ಥೆ ಶುದ್ಧೋಪಯೋಗದ ರೂಪದ ಮುನಿಧರ್ಮ ಅಂಗೀಕಾರ ಮಾಡುವ ಪಾತ್ರತೆ. ಹಾಗಾದ್ರೆ ಈಗ ಸ್ಪಷ್ಟ ಹೇಳಬೇಕಾಯಿತು, ನಮ್ದೇನೂ ಇದರಲ್ಲಿ ಸಮಾವೇಶ ಇಲ್ಲ, ನಾವು ತಿಳಿತಕ್ಕದ್ದಲ್ಲ. ಪಂಚಗುಣಸ್ಥಾನವರ್ತಿ ಶ್ರಾವಕ ಒಂದಿಷ್ಟು ಜ್ಞಾನದ ಏಕಾಗ್ರತೆಯಿಂದ ಆಲಿಸುವುದು ಕಲ್ಯಾಣ ಆಗುವಂಥ ಮಾತಿದೆ. ಏನ ಪಂಚಮಗುಣಸ್ಥಾನವರ್ತಿ ಶ್ರಾವಕನ ಜೀವನದಲ್ಲಿ ಗೃಹಸ್ಥಾವಸ್ಥೆಗೆ ಸಂಬಂಧಿಸಿದ ಪರಿವಾರ ಕುಟುಂಬಕ್ಕೆ ಸಂಬಂಧಿಸಿದ ಭೋಗಕ್ಕೆ ಸಂಬಂಧಿಸಿದ ಯಾವ ಪ್ರವೃತ್ತಿ ಇದೆ ಅದು ಅಸತ್ಯ ಇದೆ ಅಂಥೇಳಿ ಇಲ್ಲಿ ಹೇಳ್ತಾ ಇಲ್ಲ ವಿಜಯಣ್ಣ. ಒಂದಿಷ್ಟು ಜ್ಞಾನದ ಏಕಾಗ್ರತೆಯಿಂದ ಕೇಳೋದು. ಏನು ಹೇಳ್ತು? ಪಂಚಮಗುಣಸ್ಥಾನವರ್ತಿ ಯಾವ ಶ್ರಾವಕ ಇದ್ದಾನೆ, 2 ಕಷಾಯ ಚೌಕಡಿ ಹೊರಟು ಹೋಗಿದ್ದಾವೆ, ಅವನಲ್ಲೇ ಒಂದಿಷ್ಟೇನು ಪ್ರಮಾದ ಕಷಾಯ ಯೋಗದಿಂದ ನಿಜ ಪರಗಳಿಗೆ ಅಹಿತವಾಗುವಂತಹ ಕಾರ್ಯ ಆಗ್ತಿದೆ. ಆ ಕಾರ್ಯದಿಂದ ನಿಶ್ಚಿತವಾಗಿ ಆ ಕಾರ್ಯ ಅಸತ್ಯ ಇದೆ ಅಂಥೇಳಿ ಏನು ಹೇಳಿದ್ರಲ್ಲ, ಇದರ ತಾತ್ಪರ್ಯ ಆ ಪಂಚಮಗುಣಸ್ಥಾನವರ್ತಿ ಶ್ರಾವಕ ಗೃಹಸ್ಥ ಯೋಗ್ಯ ಏನು ಕಾರ್ಯ ಮಾಡ್ತಾ ಇದ್ದಾನೆ, ಪರಿವಾರಕ್ಕ ಕುಟುಂಬಕ್ಕ ಅವಶ್ಯಕವಿರುವಂಥ ಆ ಪರಿವಾರದ ನಿರ್ವಹಣೆಯ ಸಲುವಾಗಿ ಯಾವ ಯಾವ ಕಾರ್ಯ ಮಾಡ್ತಾ ಇದ್ದಾನೆ, ಆ ಕಾರ್ಯ ಮಾಡುವುದ ಅದು ಅಸತ್ಯ ಇದೆ ಅನ್ನೋ ಮಾತಿಲ್ಲಿ ಹೇಳ್ತಾ ಇಲ್ಲ. ಭೋಗಕ್ಕೆ ಸಂಬಂಧಿಸಿದ ಯಾವ ಪ್ರವೃತ್ತಿ ಮಾಡ್ತಾ ಇದ್ದಾನೆ ಅದನ್ನ ಅಸತ್ಯ ಅಂತ ಹೇಳಿ ಹೇಳ್ತಾ ಇಲ್ಲ. ಹಾಗಾದ್ರೆ ಯಾವುದನ್ನ ಹೇಳ್ತಾ ಇದ್ದಾರೆ? ಯಾವ ದೇವ ಪೂಜೆ, ಗುರು ಉಪಾಸನೆ, ಶಾಸ್ತ್ರ ಸ್ವಾಧ್ಯಾಯ, ಸಂಯಮ, ತಪ, ದಾನ,
6 ಅವಶ್ಯಕ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನಲ್ಲ, ಸಾಮಾಯಿಕ ಪ್ರೋಷಧೋಪವಾಸ, ಸಚಿತ್ತ ತ್ಯಾಗ ಮೊದಲಾದ ನೆಲೆಗಳಿಗೆ ಏರ್ತಾ ಇದ್ದಾನಲ್ಲ, ಅಲ್ಲಿ ದೇವಶಾಸ್ತ್ರ ಗುರುವಿನ ಅವಲಂಬನೆಯಿಂದ ಎಷ್ಟು ಪ್ರವೃತ್ತಿ ಆಗ್ತಾ ಇದೆಯಲ್ಲ, ಅದು ನಿಜವಾಗಿ ಧರ್ಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತಮ್ಗೆ ಎಷ್ಟು ತಿಳಿತಿದೆ ತಿಳ್ಕೊಳ್ರಿ, ಅದರಿಂದ ನನ್ನ ಯಾವ ಸಂಬಂಧನೂ ಇಲ್ಲ ನಿಜವಾಗಿ ನೋಡಿದ್ರೆ. ಯಾಕೆ ಅಂತಂದ್ರೆ ನನಗೆ ನಿಜವಾಗಿ ಹಾಗೆ ಅನ್ನಿಸ್ತಾ ಇದೆ ಇವಾಗ. ನಾನು ಯಾತಕ್ಕೆ ಸಂಬಂಧ ಪರಿಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀನಿ ನಿಮ್ಮ ಜೊತೆಗೆ? ಆ ಪಂಚಮಗುಣ ಸ್ಥಾನವರ್ತಿ ಶ್ರಾವಕ ದೇವಶಾಸ್ತ್ರ ಗುರುವಿನ ಅವಲಂಬನೆ ಮಾಡಿ ಯಾವ ಅವಶ್ಯಕ ಕ್ರಿಯೆಗಳನ್ನ ಅಥವಾ ಕ್ರಮದಿಂದ ಒಂದೊಂದು ನೆಲೆಗಳನ್ನ ಏರ್ತಾ ಇದ್ದಾನೋ, ಅದು ಯಾವುದೆಲ್ಲ ಕಾಣಿಸ್ತಾ ಇದೆ ಕಾರ್ಯ, ಅದು ಪ್ರಮಾದ ಕಷಾಯದ ಯೋಗದಿಂದ ಇದೆ, ಅದು ನಿಜವಾಗಿ ಧರ್ಮ ಕಾರ್ಯ ಅಲ್ಲ. ಇದನ್ನ ಆಚಾರ್ಯ ಅಮೃತ ಚಂದ್ರದೇವ 2 ಕಷಾಯ ಚೌಕಡಿ ಹೊರಟು ಹೋಗಿರುವಂಥವನಿಗೆ 6 ಅವಶ್ಯಕ ಕ್ರಿಯೆಗಳನ್ನ ಮಾಡ್ತಾ ಇರುವಂಥವನಿಗೆ, ಸಾಮಾಯಿಕ ಪ್ರೋಷಧ, ಸಚಿತ್ತ ತ್ಯಾಗ ಮೊದಲಾದ ನೆಲೆಗಳಿಗೆ ಏರ್ತಾ ಇದ್ದಂಥವನಿಗೆ ಕೊನೆಗೆ ಎಲ್ಲಿ ಪರಿಗ್ರಹ ತ್ಯಾಗ, ಅನುಮೋದನೆ ತ್ಯಾಗ, ಉದ್ದಿಷ್ಟ ತ್ಯಾಗದವರೆಗೆ ಹೋಗ್ತಾನಲ್ಲ, ಅಲ್ಲಿಯವರೆಗೆ ಕೂಡ ಒಂದಿಷ್ಟು ಏನು ಆಗ್ತಾ ಇದೆ, ಅದೇನಿದೆ ಪ್ರಮಾದದಿಂದ ಕಷಾಯ ರೂಪದ ವೃತ್ತಿ ಆಗ್ತಾ ಇದೆ. ಅದು ಧರ್ಮ ಇಲ್ಲ, ನಿಶ್ಚಯದಿಂದ ಅದು ಅಸತ್ಯ ಇದೆ ಅಂತ ಹೇಳಿದ್ದಾರೆ. ಅದು ಧರ್ಮ ಇರ್ತಿತ್ತು ಅಂತಂದ್ರೆ ಪ್ರಮಾದದ ತ್ಯಾಗ ಮಾಡಿ ಕಷಾಯದ ನಿರೋಧದ ಸಲುವಾಗಿ ಆ ಜೀವ ಯಾಕೆ ಹೊರಟು ಹೋಗ್ತಿದ್ದ? ಅದರೊಳಗೂ ಧರ್ಮ ಇರ್ತಿತ್ತು. 6 ಅವಶ್ಯಕ ಕ್ರಿಯೆ ಧರ್ಮದವೆನ್ರಿ, ಧರ್ಮರೂಪದವೆನ. ದೇವ ಪೂಜಾ, ಗುರುಪಾಸ್ತಿ, ಶಾಸ್ತ್ರ ಸ್ವಾಧ್ಯಾಯ, ಸಂಯಮ, ತಪಸ್ಥಾನ ಇವು ಧರ್ಮದವೆನ್ರಿ. ಏನು ಒಳಗಡೆ ಇರುವಂಥ ಧರ್ಮವನ್ನ ವೃದ್ಧಿಸುವಂಥ ಪರಿಣಾಮ ವಿಶೇಷದವ್ರೆ, ಕ್ರಿಯಾ ವಿಶೇಷ ಅಂತೂ ಇಲ್ಲವೇ ಇಲ್ಲ. ಒಳಗಡೆ ಇರುವಂಥ ಧರ್ಮವನ್ನ ವೃದ್ಧಿಸುವಂಥ ಪರಿಣಾಮ ವಿಶೇಷ ಇರುವುದರಿಂದ, ಇನ್ನು ಇಲ್ಲಿಯ ಶಬ್ದದ ಅನುಸಾರ ಹೇಳಬೇಕಾದ್ರೆ, ಕಷಾಯದ ಛೇದ ಮಾಡುವ ಸಲುವಾಗಿ ಯಾವ ಪ್ರಮಾದದ ತ್ಯಾಗ ಮಾಡಬೇಕಾಗಿದೆಯೋ ಆ ಪ್ರಮಾದದ ತ್ಯಾಗದ ಅಭ್ಯಾಸದವ್ರೆ. ಪ್ರಮಾದ ಯಾವುದಕ್ಕಂತ ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡಬೇಕಾದ್ರೆ, ಆತ್ಮನ ಅನುಭೂತಿ ಆದ ನಂತರ, ಅವಿರತ ರೂಪದ ವೃತ್ತಿ ಹೋದ ನಂತರ, ವ್ರತ ರೂಪದ ಆಚರಣೆ ನಡೀತಾ ಇರುವ ವೇಳೆದೊಳಗೂ ಕೂಡ ಇನ್ನೂ ದುರ್ಬಲತೆ ಉಳ್ಕೊಂಡಿದೆಯಲ್ಲ, ಅದು ಪ್ರಮಾದ ಇದೆ. ಇನ್ನೂ ದುರ್ಬಲತೆ, ಅಶಕ್ತತೆ ಉಳ್ಕೊಂಡಿದೆಯಲ್ಲ. ವ್ರತ ಧಾರಣ ಮಾಡಿದ್ರೆ ಅನುವ್ರತ ಯಾಕೆ ಧಾರಣ ಮಾಡಿದೆ ಬನ್ನಿ? ಅನುವ್ರತ ಯಾಕೆ ಧಾರಣ ಮಾಡಿದೆ? ಅದು ನಿನ್ನ ದುರ್ಬಲತೆಯ ದ್ಯೋತಕ ಇದೆ. ಅನುವ್ರತ ಧಾರಣ ಮಾಡೋದು ಅರ್ಥಾತ್ ಪ್ರಮಾದ ಇದೆ, ಇನ್ನೂ ಪ್ರಮಾದ ಇದೆ. ಆ ಪ್ರಮಾದದ ನಾಶ ಮಾಡುವಂಥ ಒಂದು ಕಾರ್ಯ. ಆದ್ರೆ ಆ ಪ್ರಮಾದದ ನಾಶ ಒಮ್ಮೆಲೆ ಮಾಡಿ ಕಷಾಯ ನಾಶಕ್ಕೆ ಯಾಕೆ ಉದ್ಯತನಾಗಲಿ? ಪಂಚಗುಣ ಸ್ಥಾನವರ್ತಿ ಶ್ರಾವಕನ ಪ್ರಶಂಸೆಯನ್ನು ಎಲ್ಲೂ ಮಾಡಲಾಗಿಲ್ಲ, ಮಾಡುವಂಥದ್ದು ಏನೂ ಇಲ್ಲ. ಕಾರ್ಯ 2 ಅದವ್ರಿ. ಒಂದು ರಾಗ ಅಥವಾ ದೇಹದ ಜೊತೆಗೆ ವರ್ಣ ಮತ್ತು ರಾಗ. ವರ್ಣ ದೇಹದ ಇದೆ, ರಾಗ ಜೀವದ ವಿಕಾರ ಇದೆ. ದೇಹ ಮತ್ತು ರಾಗದ ಕುರಿತಾಗಿ ನಾನೆನ್ನುವ ಭಾವವನ್ನು ಬಿಡೋದ, ಅದು ಒಂದು ಪುರುಷಾರ್ಥ ಇದೆ, ಪ್ರಶಂಸಾರ್ಹ ಕಾರ್ಯ ಇದೆ. ಇನ್ನೊಂದ ರಾಗ ಮತ್ತು ವರ್ಣದಿಂದ ಸರ್ವಥಾ ಭಿನ್ನ ಆಗುವಂಥ ಉದ್ಯಮ. ಇವು 2 ಬಿಟ್ಟು ಪ್ರಶಂಸಾರ್ಹ ಕಾರ್ಯ ಇನ್ನೊಂದು ಯಾವುದೂ ಇಲ್ಲ. ಮೊದಲನೇದ ವರ್ಣ ಮತ್ತು ರಾಗದೊಳಗೆ ನಾನೆನ್ನುವ ಅಭಿಪ್ರಾಯ ಬಿಡುವುದು. 2ನೇದ ಪ್ರತ್ಯಕ್ಷ ಆ ವರ್ಣ ಮತ್ತು ರಾಗಗಳನ್ನ
ಬಿಟ್ಟು ಬಿಡೋದು, ಅರ್ಥಾತ್ ಅದರ ಅಭಾವ ಸ್ವರೂಪನಾದಂಥ ಚೈತನ್ಯಮಯ ಧ್ರುವ ಆತ್ಮನಲ್ಲಿ ನಿಮಗ್ನ ಆಗಿ ಹೋಗುವುದು. ಇವು ಎರಡೇ ಪ್ರಶಂಸಾರ್ಹ ಕಾರ್ಯ. ಮುಂದೆ ಯೋಗ ನಿರೋಧಕ್ಕೂ ಏನು ಬೆಲೆ ಇದೆ? ಎರಡೇ. ಒಂದು ವಿಪರೀತ ಅಭಿಪ್ರಾಯ ಏನಿತ್ತಲ್ಲ, ನಾನು ರಾಗರೂಪ ಇದ್ದೇನೆ, ಶುಭ ರಾಗ ನನಗೆ ಲಾಭದಾಯಕ ಇದೆ, ಅಶುಭ ರಾಗ ಕೂಡ ಮಾಡಬೇಕಾಗ್ತಿದೆ, ಅದರಿಂದ ಕೂಡ ನನಗೆ ಅನುಕೂಲ ಇದೆ, ಇದೆಯೋ ಅಥವಾ ಇಲ್ಲವೇ? ಇದೆ. ವರ್ಣಾದಿಗಳಲ್ಲೇ ರಾಗಾದಿಗಳಲ್ಲೇ ನಾನೆನ್ನುವ ಅಥವಾ ಸುಖವೆಂಬುವ ಅಭಿಪ್ರಾಯವನ್ನು ತೊಡೆದುಹಾಕುವುದ ಇದು ಪ್ರಶಂಸಾರ್ಹ ಕಾರ್ಯ ಇದೆ. ಎರಡನೇದ್ದ ಆ ರಾಗ ಮತ್ತು ವರ್ಣಾದಿಗಳಿಂದ ಅತ್ಯಂತ ಅಸ್ಪೃಷ್ಟ ಆಗೋದ ಇದು ಪ್ರಶಂಸಾರ್ಹ ಕಾರ್ಯ. ಅರಹಂತ ಆದ ನಂತರ ನೋಡ್ರಿ, ಒಮ್ಮೆ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಈ ಜೀವದ ಕಾರ್ಯ ಆಯಿತು. ಯಾಕೆ? ಅನಂತ ಸಂಸಾರದ ವಿಚ್ಛೇದ. ಸಾಮಾನ್ಯ ಪುರುಷಾರ್ಥ ಅಲ್ಲ, ಅನಂತ ಸಂಸಾರದ ವಿಚ್ಛೇದ ಮಾಡುತ್ತ. ಅದರ ನಂತರ ಯಾವ ತನ್ನ ದುರ್ಬಲತೆ ಇದೆಯೋ, ಅರ್ಥಾತ್ ಯಾವ ಅಪೂರ್ಣತೆ ಇದೆಯೋ, ಆ ಅಪೂರ್ಣತೆಯನ್ನು ತೊಡೆದು ಹಾಕುವ ಸಲುವಾಗಿ ಕಟಿಬದ್ಧ ಆಗುವುದು, ಅಂತರ್ಬಾಹ್ಯ ಪರಿಗ್ರಹಗಳ ತ್ಯಾಗ ಮಾಡುವುದು, ನಿರ್ಗ್ರಂಥ ಆಗೋದು. ಇದು ಒಂದು ಮಹಾಪುರುಷಾರ್ಥದ ಕಾರ್ಯ ಇದೆ, ಪ್ರಶಂಸಾರ್ಹ ಕಾರ್ಯ ಇದೆ. ಅದರಿಂದ 4 ಘಾತಿ ಕರ್ಮಗಳ ನಾಶ ಆಗಿ ಹೋದವು. ಮುಂದೆ ಯೋಗ ನಿರೋಧಕ್ಕೇನು ವಿಶೇಷತೆ ಇಲ್ಲ. ಈಗ ಶ್ರೀಮಂಧರ ಪ್ರಭು ಏನು ಸಮೋಸರಣದಲ್ಲಿ ವಿದೇಹ ಕ್ಷೇತ್ರದೊಳಗೆ ವಿರಾಜಮಾನ ಇದ್ದಾರೆ, ಅವರು ಪರಮಾತ್ಮನ ಇದ್ದಾರೆ. ಸಿದ್ಧಾಲಯದಲ್ಲಿ ಯಾರು ವಿರಾಜಮಾನ ಇದ್ದಾರೆ ಅವರು ಪರಮಾತ್ಮನ ಇದ್ದಾರೆ. ಇವರ ಸಕಲ ಪರಮಾತ್ಮ ಇದ್ದಾರೆ, ಅವರ ನಿಖಲ ಪರಮಾತ್ಮ ಇದ್ದಾರೆ. ಇವರ ಸಕಲ ಪರಮಾತ್ಮ ಇದ್ರನು ಆ ಕಲ ಇವರಿಗೆ ಅನಂತ ಚತುಷ್ಟಯದೊಳಗೆ ಯಾವ ಬಾಧೆ ಮಾಡ್ತಾರೆ. ಅವರ ನಿಖಲ ಪರಮಾತ್ಮ ಕೃತಕೃತ್ಯ ಆಗಿ ಹೋಗುವುದರಿಂದ ಅವರ ಅತೀಂದ್ರಿಯ ಆನಂದದೊಳಗೆ ಏನು ವಿಶೇಷ ವೃದ್ಧಿಯಾಗಿಲ್ಲ. ಹಾಗಾದ್ರೆ ಯೋಗದ ಸದ್ಭಾವ, 4 ಅಘಾತಿ ಕರ್ಮದ ಸದ್ಭಾವ, ಅವುಗಳ ನಾಶ ಮಾಡುವ ಸಲುವಾಗಿ ಈ ಜೀವದ್ದೇನು ವಿಶೇಷ ಪುರುಷಾರ್ಥ ಬೇಕಾಗಿಲ್ಲ. ಅದಕ್ಕೆ ಏನು ಪ್ರಶಂಸಾ ಜ್ಞಾನಿಗಳು ಮಾಡಲಿಲ್ರಿ. ಯೋಗ ನಿರೋಧ ಮಾಡಿ ಸಾಕ್ಷಾತ್ ಮೋಕ್ಷ ಗಮನ ಮಾಡಿದ ನಂತರ ಜೀವ ಕೃತಕೃತ್ಯ ಆದ ಈ ಮಾತು ಸತ್ಯ ರೀ. ಆದ್ರೆ ಅರ್ಹಂತ ಅವಸ್ಥೆಯಲ್ಲಿ ಇಲ್ಲದೆ ಇರುವಂಥದ್ದು ಅವನಿಗೆ ಮತ್ತೇನಾದರೂ ಲಭಿಸ್ತಿದೆ ಹೀಗೂ ಮಾತಿಲ್ಲ. ಆತ್ಮ ಪ್ರದೇಶದ ಕಂಪನ ಶೇಷ ಇತ್ತು, ಅದರಿಂದ ಏನಿತ್ತು, ಇರಿಯಾಪಥ ಆಶ್ರಮ ಆಗ್ತಾ ಇತ್ತು. ಅದರಿಂದ ಅವರ ಅನಂತ ಸುಖಕ್ಕೇನು ಬಾಧೆ ಇತ್ತು? ಅನಂತ ದರ್ಶನ ಜ್ಞಾನಗಳನ್ನು ಕಾಯ್ದುಕೊಂಡ ಅನಂತ ಸುಖ ಭೋಗಿಸುವ ವೀರ್ಯದೊಳಗೆ ಏನು ಬಾಧೆ ಇತ್ತು? ಹಾಗಾದ್ರೆ ಕಾರ್ಯ ಪ್ರಶಂಸನೀಯ ಎರಡೇ ಅದವ್ರಿ. ಬಂಧದ ಅಪೇಕ್ಷಾದಿಂದ ಹೇಳಬೇಕಾದ್ರೆ ಒಂದು ಮಿಥ್ಯಾತ್ವದ ಅಭಾವ ಮಾಡೋದ, ಎರಡನೇದು ಕಷಾಯದ ಅಭಾವ ಮಾಡೋದ. ಅವಿರತಿಯನ್ನ ಬಿಟ್ಟ ನಂತರ ಅಣುವ್ರತ ಧಾರಣ ಮಾಡುವ ಯಾವ ಮಾತಿದೆಯಲ್ಲ, ಅದು ದುರ್ಬಲತೆಯ ದ್ಯೋತಕ್ಕಿದೆ, ಅದು ಅಸತ್ಯ ಇದೆ. ಅದನ್ನ ಧರ್ಮ ಅಂತ ಹೇಳಿ ಹಾಗಂದ್ರೆ ವ್ಯವಹಾರದಿಂದ ಅಂದ್ರೆ ಶ್ರಾವಕ ಧರ್ಮ ಮತ್ತು ಮುನಿ ಧರ್ಮ ಎರಡದವ, ಹೌದೇ? ಆದ್ರೆ ಶ್ರಾವಕ ಧರ್ಮ ನಿಜವಾಗಿ ಧರ್ಮ ಇದೆ ಏನೋ ಅಸತ್ಯ ಇದೆ ರೀ. ವಿಚಾರ ಮಾಡಿ ಬರ್ತೀವಂದ್ರೆ ವಿಚಾರ ಮಾಡಿ ಬರ್ರಿ. ನಿಜವಾದ ಧರ್ಮ ಇದೆಯೇನ? ಅದು ಮೋಕ್ಷಕ್ಕೆ ತಲುಪಿಸ್ತಿದೆಯೇನ? ಇಲ್ಲ. ವ್ಯವಹಾರ ಏನಿದೆ ರೀ? ಅಸತ್ಯ. ವ್ಯವಹಾರ ಏನಿದೆ? ಅಭೂತಾರ್ಥ ಇದೆ, ಅಸತ್ಯಾರ್ಥ ಇದೆ. ವ್ಯವಹಾರ ಏನಿದೆ? ವ್ಯವಹಾರದಿಂದ ಏನೂ ಆಗುವುದಿಲ್ಲ. ಇಲ್ಲಿ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನಿಗೆ ಬೋಧ ನೀಡ್ತಾ ಇದ್ದಾರೆ. ಪಂಚಮಗುಣ ಸ್ಥಾನಾವರ್ತಿಯ ಅಂತರಂಗವನ್ನು ತೋರಿಸ್ತಾ ಇದ್ದಾರೆ ನಮಗ. ಯಾರು ನೋಡ್ಲಿಕ್ಕೆ ಇಷ್ಟಪಡ್ತೀವಲ್ಲ, ಅಜ್ಞಾನ ರೂಪ ಅಂಧಕಾರದೊಳಗ ಕಣ್ ಕುರುಡಾಗಿ ಹೋಗಿರುವಂತಹ ಮಿಥ್ಯಾದೃಷ್ಟಿ ಜೀವಕ್ಕ
ಒಂದು ವೇಳೆ ಆ ಕಣ್ಣು ತೆಗೆಯುವ ಅಥವಾ ಕಣ್ಣಿನೊಳಗೆ ಏನಾದರೂ ಚೈತನ್ಯ ಬರುವ ಸಾಧ್ಯತೆ ಇರುವಂತಹ ಜೀವಕ್ಕೆ ಹೇಳ್ತಾ ಇದ್ದಾರೆ, ಇವನ ಮನೋಭೂಮಿಕಾ ಹೀಗಿದೆಪ್ಪ. ಮತವ ಸ್ವತಃ ತಿಳಿದಂದ್ರೆ ಇದು ಧರ್ಮ ಅಲ್ಲ ಅಂತ ಹೇಳಿ. ಅದೇ ಪ್ರಕಾರ ಮಹಾಮುನಿಗಳು ಕೂಡ ಈ ಪಂಚಮಹಾವ್ರತ ಧರ್ಮ ಅಲ್ಲ ಅಂತ ಹೇಳಿ ತಿಳಿಯತ್ತಾರೆ. ಪಂಚ ಮಹಾವ್ರತನ ಎಲ್ಲಿ ಧರ್ಮ ಅಲ್ಲ, ಅಲ್ಲಿ ಪಂಚ ಅಣುವ್ರತ ಧರ್ಮ ಇರ್ತಾವ್ರಿ, ಇರೋ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸತ್ಯವನ್ನ ಕೇಳುವ ಸಲುವಾಗಿ ಒಂದಿಷ್ಟು ಎದೆಗಾರಿಕೆ ಬೇಕು, ಧೈರ್ಯ ಬೇಕು. ನೋಡ್ರಿ, ಧೈರ್ಯದಿಂದ ಸತ್ಯವನ್ನ ಆಲಿಸಿದ್ದೆ ಆದ್ರ ಇವತ್ತೆಲ್ಲ ನಾಳೆ ಸತ್ಯವನ್ನ ಹಿಡ್ಕೊಳ್ಳುವ ಧೈರ್ಯ ಕೂಡ ನಮಗೆ ಬರ್ತಿದೆ. ನಾವು ಅದು ಈ ಕಾಲದೊಳಗೆ ಹೀಗೆ ಇರುವುದಾ, ಈ ಕಾಲದೊಳಗೆ ಹೀನ ಸಂವಹನನಿದೆ, ಈ ಕಾಲದೊಳಗೆ ಅಂಥ ನಿಮಿತ್ತ ಇಲ್ಲ, ಈ ಕಾಲದೊಳಗೆ ಕಾಲ 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 ಅಂತೇಳಿ ನಾವು ಕಾಲದ ಮುಖದೊಳಗೆ ಹೊರಟಿದ್ದೇವ್ರಿ. ಕಾಲ ಅಂದ್ರೆ ಮರಣ, ಅದು ಒಂದು ಕಾಲ ಅಂತಾರಲ್ಲ, ಅದಕ್ಕೂ ಯಮ ಮರಣ, ಆ ಕಾಲದ ಮುಖದೊಳಗೆ ಹೊರಟಿದೆವು. ಕಾಲ 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 ಏನು ಮಾಡಿದ್ದೀರಿ? ಕುಂದ ದೇವರಿಗೆ ಕಾಲ ಏನು ಮಾಡಿತ್ತು? 8 ವರ್ಷದ ರಾಜಕುಮಾರರಿಗೆ ಕಾಲ ಏನು ಮಾಡ್ತಾ ಇದೆ? ಇನ್ನೊಂದು ಸ್ವಲ್ಪ ಭೋಗಶೆ ಇದೆಲ್ಲ ಪಡ್ಕೊಂಡಿದ್ದೇವೆ, ಇದನ್ನೆಲ್ಲ ಒಂದಿಷ್ಟು ನೋಡಿ, ಜಗತ್ತನ್ನ ನೋಡಿ ಹೋಗೋನು, ಆಮೇಲೆ ದೀಕ್ಷಾ ತಗೊಳ್ನು ಅಂತಾರೆ ಜ್ಞಾನಿಗಳು. ಅಂಥೇಳಿ ಪ್ರಬಲ ಪುರುಷಾರ್ಥಿ ಅದನ್ನ ಆ ಮೆಟ್ಟಲದ ಉಲ್ಲಂಘನೆ ಮಾಡ್ಯಾನ ಹೋಗ್ತಾನ್ರಿ. ಪಂಚಮಗುಣ ಸ್ಥಾನಕ್ಕೆ ಹೋಗೋದನ್ನೇ ಇಲ್ಲ. ಹೇಳಿತ್ತಲ್ಲ ಮೊನ್ನೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಪಂಚಮಗುಣ ಸ್ಥಾನ ಅರ್ಥಾತ್ ಅಣುವ್ರತ ಧಾರಣ ಮಾಡೋದನ್ನೇ ಇಲ್ಲ. ತೀರ್ಥಂಕರರ ಜೀವಂತೂ ಅಣುವ್ರತ ಧಾರಣ ಮಾಡೋದನ್ನೇ ಇಲ್ಲ. ಅಸತ್ಯವನ್ನ ಮೊದಲ ಮೈಗೆಲ್ಲ ಕೆಸರ ಹಚ್ಕೊಳ್ಳೋದು, ಆಮೇಲೆ ತೊಳ್ಕೊಳ್ಳೋದು, ಅದರೊಳಗೆ ನೀತಿವಂತಿಕೆ. ಸ್ನಾನ ಮಾಡುವುದಿದೆ ಎಂದು ಮೈಗೆ ಕೆಸರು ಲೇಪಿಸಿಕೊಳ್ಳುವುದು, ಮೊದಲು ಧನ ಸಂಪಾದನೆ ಮಾಡೋದು, ಇಂದ್ರಿಯ ಭೋಗಿಸೋದು, ಆಮೇಲೆ ಇದು ಅಸಾರ ಇದೆ ಅಂತ ಹೇಳಿ ತಿಳಿಯೋದು. ಅರೇ ಅಸಾರ ಇದೆ ಅಂತ ಹೇಳಿ ಅನಂತ ಕೇವಲಿಗಳ ಹೇಳಿ ಹೋಗಿದ್ದಾರೆ, ಮತ್ತೇನಾದ್ರೊಳಗೆ ಒಕ್ಕ ನೋಡ್ತೀನಿ. ಅನಂತ ಕೇವಲಿಗಳು ಹೇಳಿದಾರೆ, ಅದರ ಮೇಲೆ ವಿಶ್ವಾಸ ಇಲ್ಲ ನೀನು. ಕ್ರಮದಿಂದ ಹೋಗೋದು ಇದೆಲ್ಲ ಏನಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಅಮೃತ ಚಂದ್ರಾಚಾರ್ಯ ದೇವ ಅಮೃತದ ವೃಷ್ಟಿ ಮಾಡ್ತಾ ಇದ್ದಾರೆ. ಆ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನಿಗೆ ಬೋಧ ಮಾಡ್ತಾ ಇದ್ದಾರೋ, ಅಥವಾ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಆಂತರ್ಯದೊಳಗ ಯಾವ ಪ್ರಕಾರ ಅವನ ಆಚರಣೆಯ ಕುರಿತು ಸ್ವೀಕಾರ ಇದೆ ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಎರಡೂ ಮಾಡ್ತಾ ಇದ್ದಾರೆ. ಪಂಚಮಗುಣ ಸ್ಥಾನಾವರ್ತಿಗೆ ಬೋಧನೂ ಮಾಡ್ತಾ ಇದ್ದಾರೆ. ಈ ಅಸತ್ಯ ಧರ್ಮದೊಳಗೆ ನೀ ಎಷ್ಟು ದಿವಸ ನಿಲ್ತೀಯಪ್ಪ? ಗುಣಭದ್ರಾಚಾರ್ಯ ಹೇಳಿದಾರಲ್ಲ, ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಏನೇನು ಮಾಡ್ತಾನೆ? ಒಮ್ಮೆ ದೇವ ಪೂಜಾ ಮೊದಲಾದ ಶುಭ ಕಾರ್ಯಗಳನ್ನ ಮಾಡ್ತಾನೆ, ಒಮ್ಮೆ ವಿಷಯ ಕಷಾಯ ಧನ ಸಂಪಾದನೆ ಮೊದಲಾದ ಅಶುಭ ಕಾರ್ಯಗಳನ್ನ ಮಾಡ್ತಾನೆ, ಒಮ್ಮೆ ಸಾಮಾಯಿಕ ಪ್ರಾಯಶ್ಚಿತ್ತ ಮೊದಲಾದ ಧರ್ಮ ಕಾರ್ಯಗಳನ್ನ ಮಾಡ್ತಾನೆ. ನಾವು ಏನೆಲ್ಲ ಮಾಡಿದ್ರೂ ಕುರುಡನು ಹಗ್ಗ ಹೆಣೆದಂತಿದೆ. ಶ್ರಾವಕ ಅವಸ್ಥೆಯು ಎಳ್ಳಷ್ಟೂ ಸಾರ್ಥಕವಿಲ್ಲ, ಉಪಯೋಗಕರವಿಲ್ಲ ಅಂತ ಹೇಳ್ತಾರೆ. ಕುರುಡನು ಹಗ್ಗ ಹೆಣದಂತಿದೆ. ಮತ್ತೇನು ಹೇಳ್ತಾರೋ? ಗಜ ಸ್ನಾನದಂತಿದೆ. ಆನೇನ್ ಮಾಡ್ತಿದ್ದೀರಿ? ಸರೋವರದೊಳಗೆಲ್ಲ ಹೊರಳಾಡಿ ಬರ್ತಿದೆ, ಮೇಲೆ ಬಂದ ಆ ಉಸುಕನ್ನ ಮಣ್ಣನ್ನೆಲ್ಲ ತಲೆ ಮೇಲೆ ಹಚ್ಕೊಳ್ತಿದೆ. ಹಾಗೆ ಈ ಶ್ರಾವಕ ಏನು ಮಾಡ್ತಾ ಇದ್ದಾನೆ? ಒಮ್ಮೆ ಸಾಮಾಯಿಕ ಪುರುಷದ ಮೊದಲಾದ ಧರ್ಮದ ಆಚರಣೆ ಮಾಡ್ತಾನೆ, ಮತ್ತೆ ಶುಭದೊಳಗೆ ಬರ್ತಾನೆ, ಮತ್ತೆ ಅಶುಭದೊಳಗೆ ಬರ್ತಾನೆ. ಭೋಗಿಸ್ತಾನ ಅಥವಾ ಇಲ್ರಿ? ರಾಜ್ಯದ ಪರಿಪಾಲನೆ ಮಾಡ್ತಾನೋ ಅಥವಾ ಇಲ್ರಿ? ಪರಿವಾರದ ನಿರ್ವಹಣೆ ಮಾಡ್ತಾನೋ ಅಥವಾ ಇಲ್ಲ? ಅದೇನಿದೆ? ಅಶುಭ. ದೇವ ಪೂಜಾ ಗುರುಪಾಸ್ಯ ಮಾಡ್ತಾನೆ, ಅದು ಶುಭ ಇದೆ. ಮಾಡ್ತಾ ಸಾಮಾಯಿಕಾದಿಗಳನ್ನ ಮಾಡ್ತಾನೆ, ಅದು ಶುದ್ಧ ಇದೆ, ಧರ್ಮ ಇದೆ. ಮತ್ತ ಆ ಧರ್ಮವನ್ನು ಬಿಟ್ಟುಕೊಟ್ಟ ಮತ್ತ ಶುಭದೊಳಗೋ ಅಶುಭದೊಳಗೋ ಬರ್ತಾನೆ. ಅದಕ್ಕೆ ಕುರುಡನು ಹಗ್ಗ ಹೆಣೆದಂತಿದೆ. ಆ ಹಗ್ಗ ವಸಿತಾ ಹೋಗ್ತಾನ್ರಿ, ಗಂಟಾಗಿಲ್ಲ ಹಿಂದೆ ಬಿಚ್ಕೊಂಡು. ಅಥವಾ ಗಜ ಸ್ನಾನ, ಎರಡು ದೃಷ್ಟಾಂತ. ಅದಕ್ಕೆ ಆತ್ಮಾನುಶಾಸನ ಅತ್ಯಂತ ಮನೋಹರವಾದಂತಹ ಸುಂದರವಾದಂತಹ ಕೃತಿ. ಅಧ್ಯಾತ್ಮನೂ ಇದೆ, ಆಚರಣೆನೂ ಇದೆ, ಬೋಧನೂ ಇದೆ, ವಸ್ತು ಸ್ವರೂಪನೂ ಇದೆ, ದೃಷ್ಟಾಂತಂತೂ ಅದಾವಾದವರು
ಮತ್ತು ಓದ್ಲಿಕ್ಕೆ ಏನಾಗಿದೆ, ಮನೋರಂಜನೆನೂ ಆಗ್ತಿದೆ. ಇಲ್ಲ ಕುಂದರಿ ಮುಗಿಸಿದ ಹೋಗಲ್ಲ ಪುರುಷಾರ್ಥ ಹೀನತಾ ಅನ್ನೋದು ಏನು ಕಾಲದ ವಸ್ತು ಸ್ವರೂಪ ಅನ್ನೋದ್ರಿ. ಕುಂದರ ಮೋಕ್ಷಕ್ಕೆ ಹೋಗ್ಲಿಲ್ಲ, ಅದಕ್ಕೆ ಪುರುಷಾರ್ಥ ಹೀನತೆ ಅನ್ನೋದು ಅಥವಾ ಪಂಚಮ ಕಾಲ ಅನ್ನೋದ ಕೇಳ್ತಾ ಇದ್ದಾರೆ ಪ್ರಶ್ನೆ. ಏನ್ ಹೇಳ್ತೀರಿ? ಯಾರ ಕಾರ್ಯ ಆಗುವ ಸಲುವಾಗಿ ಪಂಚ ಸಮವಾಯಿಗಳ ಬೇಕು. ಅದರಲ್ಲಿ ನಿಮಿತ್ತನೂ ಒಂದು ಇದೆ, ಅದರ ಉಪಾದಾನದ ಯೋಗ್ಯತೆಯ ಅನುಸಾರನ ನಿಮಿತ್ತ ಇರ್ತೀವಿ. ಅದಕ್ಕೆ ನೀವು ಇದ ಅಂತ ಹೇಳಿ ಹೇಗೆ ಹೇಳೋರು? ಅವರು ದುರ್ಬಲತೆ ಅಂತ ಹೇಳಿ ಹೇಳೋರು ಅಥವಾ ಮೋಕ್ಷಕ್ಕೆ ಹೋಗುವ ಆ ಜೀವದ ಉಪಾದಾನ ಈಗ ಹೇಳ್ತಾನೆ, ಸೇವೆ ಮಾಡ್ತಾ ಇರ್ತಾನೆ. ಪಂಚಗುಣ ಸ್ಥಾನಾವರ್ತಿ ಶ್ರಾವಕ ತನ್ನ ತಂದೆಗೆ ಸೇವೆ ಮಾಡ್ತಾ ಇರ್ತಾನೆ ಅಥವಾ ಗುರುವಿನ ವೈಯಾವೃತ್ತ ಮಾಡ್ತಾ ಇರ್ತಾನೆ. ಆದ್ರ ಅವನ ಅಂತರಂಗದೊಳಗ ಆ ಯಾವ ಶರೀರದ ಸೇವೆ ಮಾಡ್ತಾ ಇದ್ದಾನೋ ಆ ಶರೀರದಲ್ಲಿರುವಂತಹ ಪ್ರತಿಯೊಂದು ಪರಮಾಣುವಿನ ವಸ್ತು ಸಾಪೇಕ್ಷ ಯಾವ ಪರ್ಯಾಯಗತ ಯೋಗ್ಯತೆ ಅನುಸಾರ ಅವಸ್ಥೆ ಆಗುವುದಿದೆಯೋ ಅದರದ ಅವನಿಗೆ ನಿಶ್ಚಿತ ಸ್ವೀಕಾರ ಇದೆ. ಅದೇ ಪ್ರಕಾರ ಆ ಜೀವಕ್ಕ ಅನುಕೂಲ ಆಗಲಿ ಹಿತ ಆಗಲಿ ಅಂತೇಳಿ ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ಆ ಜೀವದ ವಸ್ತು ಸ್ವಾತಂತ್ರ್ಯದ ಅನುಸಾರ ಯಾವ ಪ್ರಕಾರದ ಪರಿಣಾಮ, ಯಾವ ಪ್ರಕಾರದ ಅನುಭವ ಅವನಿಗಾಗಬೇಕು ಅದು ನಿಶ್ಚಿತವಾಗಿ ಇವನ ಜ್ಞಾನದೊಳಗೆ ಇದೆ. ಅಂದ್ರೆ ಇದರ ಅರ್ಥ ಇದೆ, ವಸ್ತುವಿನ ಉಪಾದಾನ. ಈಗ ಜೀವ ಎಂದಿನಿಂದ ಇದನು ಅಂದಿನಿಂದ ಜೀವ ವಸ್ತುವಿನ ಸದ್ಭಾವ ಎಂದಿನಿಂದ ಇದೆ, ಅನಾದಿಯಿಂದ ಇದೆ. ಹಾಗಾದ್ರೆ ಅನಾದಿಯಿಂದಲೇ ನಿಶ್ಚಿತ ಇದೆ ಯಾವ ಸಮಯದೊಳಗೆ ಯಾವ ರೂಪದ ಪರಿಣಾಮನ ಆಗುವುದು. ಒಂದು ಸಮಯದೊಳಗೆ ಒಂದೇ ಪರಿಣಾಮ ಪ್ರಗಟ ಇರ್ತಿದೆ, ಒಂದೇ ಅವಸ್ಥೆ ಪ್ರಗಟ ಇರ್ತಿದೆ. ಆದ್ರೆ ಮೂರೂ ಕಾಲದ ಅವಸ್ಥೆ ನಿಶ್ಚಿತ ಇರ್ತದೆ. ಹಾಗಾದ್ರೆ ಕುಂದರ ಈ ಕಾಲದೊಳಗೆ ಜನ್ಮ ತಾಳಿದ್ದ ಯಾಕೆ? ಅಂಥ ಪುರುಷಾರ್ಥನ ಅವರಲ್ಲಿ ಅಪೂರ್ವ ಪುರುಷಾರ್ಥನ ಇರ್ತಿತ್ತು ಅಂತಂದ್ರೆ ಅವರು ಈ ಪಂಚಮ ಕಾಲದಲ್ಲಿ ಭರತ ಕ್ಷೇತ್ರದೊಳಗೆ ಜನ್ಮ ತಾಳಿರುವುದರ ಕಾರಣ ಏನ? ಅರ್ಥಾತ್ ಆ ಉಪಾದಾನ ಜೀವದ್ರವ್ಯದ ಉಪಾದಾನದೊಳಗ ಯಾವ ಸಮಯದೊಳಗ ಮೋಕ್ಷ ಆಗುವುದಿದೆಯೋ ಆ ಸಮಯದೊಳಗನ ಅದಕ್ಕೆ ಕಾಲ ಪುರುಷಾರ್ಥ ಎಲ್ಲವೂ ಯೋಗ್ಯ ರೀತಿಯಿಂದ ಒದಗುತ್ತೆ. ಇದು ವಸ್ತು ವ್ಯವಸ್ಥೆ. ಇನ್ನು ಇದರ ಅನುಸಾರಣ ನಮ್ಮ ಜೀವನದ್ದು ಕೂಡ ನಾವು ನಿರ್ಣಯ ಮಾಡಿಕೊಳ್ಬೇಕಾಯ್ತು. ಒಂದು ವೇಳೆ ನಿಶ್ಚಿತ ಮಾಡಿದ್ದೇ ಆಯ್ತು ಅಂತಂದ್ರ ಆ ನಿಶ್ಚಿತ ನಮ್ಮ ಭವ್ಯ ಭವಿತವ್ಯದ ಸನ್ನಿಕಟತೆ ಇತ್ತು ಅಂತಂದ್ರೆ ಅದು ನಿಶ್ಚಿತ ಆಗ್ತಿದೆ, ಇಲ್ದಿದ್ರೆ ಆಗುವುದಿಲ್ಲ. ಕೇವಲ ಪ್ರಮಾದದ ಸಲುವಾಗಿ, ಕೇವಲ ನಮ್ಮ ಅಜ್ಞಾನದ ಪೋಷಣೆಯ ಸಲುವಾಗಿ, ಕೇವಲ ವಿಷಯಾಭಿಲಾಷೆಯ ಸಲುವಾಗಿ ಯಾವಾಗ ಆಗುವುದಿದೆ ಆವಾಗ ಆಗ್ತಿದೆ ಅಂಥೇಳಿ ನಾವು ಬರೇ ಮಾತಿನಿಂದ ಹೇಳಿದೆವು ಅಂತಂದ್ರೆ ನಮ್ಮ ಭವ್ಯ ಭವಿತವ್ಯ ಇನ್ನೂ ಬಹುದೂರ ಇದೆ ಅಂತ ಹೇಳಿ ತಿಳ್ಕೊಂಡು, ಒಂದು ವೇಳೆ ಅಂತರಂಗದೊಳಗ ಪ್ರತಿಯೊಂದು ಸ್ವಪರ ದ್ರವ್ಯದ ನಿಜ ದ್ರವ್ಯದ್ದನು ಪ್ರತಿಯೊಂದು ಪರದ್ರವ್ಯದ್ದನು ಯಾವ ಸಮಯದೊಳಗೆ ಏನು ಅವಸ್ಥೆ ಆಗುವುದಿದೆಯೋ, ಯಾವ ದ್ರವ್ಯ ಯಾವ ಸಮಯದೊಳಗೆ ಯಾವ ರೀತಿಯಿಂದ ಪರಿಣಮನ ಮಾಡೋದ ಆ ವಸ್ತುವಿನೊಳಗನ ನಿಶ್ಚಿತ ಇದೆಯೋ ಆ ರೂಪದಿಂದನ ಅದು ಪರಿಣಮನ ಮಾಡೋದ ಅನ್ನುವುದರ ಯಥಾರ್ಥ ನಿಶ್ಚಯ ಮತ್ತು ಅದನ್ನ ನೋಡಿರುವಂಥ ಹೇಳಿರುವಂಥ ಸರ್ವಜ್ಞ ಪ್ರಭುವಿನ ಕುರಿತು ನಿಜವಾದ ಭಕ್ತಿ ಯಾವನ ಆಂತರ್ಯದೊಳಗೆ ಉದಿಸಿ ಬರ್ತಿದೆಯೋ ಅವನ ಭವ್ಯ ಭವಿತವ್ಯ ಸನ್ನಿಕಟ ಇದೆ ಅಂತೇಳಿ ತಿಳ್ಕೊಳ್ಳ. ಇಲ್ದಿದ್ರ ಅವ ಮಾತಂತೂ ಅದನ್ನ ಹೇಳ್ತಾನ್ರಿ, ಯಾವಾಗ ಆಗೋದಿದೆ ಯಾವಾಗ ನಿಶ್ಚಿತ ಆಗ್ತಿದೆ. ಮಾತು ಅದನ್ನೇ ಹೇಳಿದರನು ಕೂಡ ಅವನ ಅಭಿಪ್ರಾಯದೊಳಗ ವಿಷಯ ಕಷಾಯದ ಅಥವಾ ಇಹಲೋಕಕ್ಕೆ ಸಂಬಂಧಿಸಿದ್ದ ಏನಾದರೂ ಅಪನತ್ವ ಆಗ್ರಹ ಕರ್ತೃತ್ವ ಇತ್ತು ಅಂತಂದ್ರೆ ಆ ಮಾತಿನಿಂದ ಅವನಿಗೇನು ಲಾಭ ಆಗುವುದು. ಇಲ್ಲೇನು ಹೇಳಿದ್ರು ನೋಡ್ರಿ, ಯಾವ ಒಂದಿಷ್ಟು ಪ್ರಮಾದ ಕಷಾಯದ ಯೋಗದಿಂದ ಈ ನಿಜ ಪರಗಳಿಗೆ ಹಾನಿಕಾರಕ ಅಥವಾ ಅನ್ಯಥಾ ರೂಪ ವಚನ ಹೇಳಲಾಗುತ್ತದೆ. ವಚನ ಅಂತಂದ್ರೆ ಬರೇ ಶಬ್ದ ಅಲ್ಲ, ವಚನಕ್ಕೆ ಹಿಂದ ಭಾವ ಇದ್ರಲ್ಲ, ನಿಮಿತ್ತ ಭಾವ ಇಲ್ಲದ ವಚನ ಇರೋದನ್ನೇ ಇಲ್ಲ. ಇಲ್ಲಿ ವಚನ ಅಂತ ಹೇಳಿ ಹೇಳಿದ್ರ
ಹೇಳಿದ್ರೂ ಕೂಡ ಜೀವದ ಪರಿಣಾಮ ಅಂತ ಹೇಳಿ ನಾವು ತಿಳಿಬೇಕಾಗುತ್ತೆ. ಅನ್ಯಥಾ ವಚನ ರೂಪ ಹೇಳಲಾಗುತ್ತದೆ, ಅದನ್ನು ನಿಶ್ಚಯದಿಂದ ಅಸತ್ಯವೆಂದು ತಿಳಿಯಬೇಕಾಗುವುದು. ಅದರ ಭೇದಗಳು 4 ಇವೆ. ಟೀಕೆ: ಯತ್ ಕಿಮಪಿ ಪ್ರಮಾದ ಯೋಗಾತ್ ಇದಂ ಅಸತ್ ಅಭಿಧಾನಂ ವಿಧೀಯತೆ ತತ್ ಅನೃತಂ ಅಪಿ ವಿಜ್ಞೇಯಂ. ಯಾವ ಒಂದಿಷ್ಟು ಪ್ರಮಾದ ಸಹಿತ ಯೋಗದ ಹೇತುವಿನಿಂದ ಅಸತ್ಯ ಎಂದರೆ ನಿಕೃಷ್ಟ ಅಥವಾ ಅನ್ಯಥಾ ರೂಪದ ವಚನವನ್ನು ನಿಶ್ಚಯದಿಂದ ಅನೃತವೆಂದು ತಿಳಿಯುವುದು. ಪ್ರಮಾದ ಸಹಿತ ಯೋಗದ ಹೇತುವಿನಿಂದ ಉದ್ದೇಶ ಕಾರಣ ಏನಿದೆ? ಪ್ರಮಾದ ಸಹಿತ ಯೋಗ. ಅದರಿಂದ ಯಾವ ಅಸತ್ಯ ಎಂದರೆ ನಿಕೃಷ್ಟ. ಶಬ್ದದ ಪ್ರತಿಶಬ್ದ ಏನು ಹೇಳಿದ್ರು? ಅಸತ್ಯ ಅಂದ್ರೆ ನಿಕೃಷ್ಟ. ಅನೃತ ಅಂತೂ ಐತಲ್ಲ. ಅನೃತ ಅಂದ್ರೆ ಅಸತ್ಯ ಅಲ್ಲ. ನೃತ ಅಂದ್ರೆ ಸತ್ಯ, ಅನೃತ ಅಂದ್ರೆ ಅಸತ್ಯ. ನಿಕೃಷ್ಟ ಅಥವಾ ಅನ್ಯಥಾ ರೂಪದ ವಚನವನ್ನು ನಿಶ್ಚಯದಿಂದ ಅನೃತವೆಂದು ತಿಳಿಯುವುದು. ತದ್ಭೇದ 4 ಸಂತಿ. ಆ ಅಸತ್ಯ ವಚನದಲ್ಲಿ 4 ಭೇದಗಳಿವೆ. ಅವುಗಳನ್ನು ನೋಡಿರ್ತಾರೆ.